ದೋಷ್ಣ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯಿ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ 8 ಸ್ತೋತ್ರಗಳನ್ನು ನಾವು ಈ ಮೊದಲು ನೋಡಿದ್ದೇವೆ. ಅವರ ಸ್ತೋತ್ರ ಮಾಲಿಕೆಯಲ್ಲಿ 9ನೆಯದ್ದು ದ್ವಾದಶ ಮೂರ್ತಿಗಳನ್ನು ಸ್ತೋತ್ರ ಮಾಡುವಂಥ ದ್ವಾದಶ ಸ್ತೋತ್ರ. 12 ಕೇಶವಾದಿ ದ್ವಾದಶ ರೂಪಗಳನ್ನು ಸ್ತುತಿ ಮಾಡತಕ್ಕಂಥ ಒಂದು ಸ್ತೋತ್ರ. ಇದು ಸುಮಾರಾಗಿ ಇದರ ನಡೆ ಕೂಡ ದಶಾವತಾರ ಸ್ತೋತ್ರ ಮೊದಲನೇದಿತ್ತಲ್ಲ, ದೇವಕಿ ನಂದನ ನಂದ ಕುಮಾರ, ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರ ಪರೇಶ, ಸುಮಾರಾಗಿ ಹಾಗೆಯೇ ಇದೆ. ಆದರೆ ಕೆಲವೊಮ್ಮೆ ಆಚಾರ್ಯರು ಸಂಗೀತದ ಸೌಷ್ಠವಕ್ಕೋಸ್ಕರ ಸ್ವಲ್ಪ ನಡೆಯನ್ನು ಬದಲಾಯಿಸ್ತಾರೆ. ಅದರಷ್ಟು ಗಣಗಳು ಬದ್ಧವಾಗಿಲ್ಲ ಇದರಲ್ಲಿ. ಕೆಲವೊಮ್ಮೆ ಅಕ್ಷರಗಳು ಹೆಚ್ಚು ಬರ್ತವೆ. ಅದನ್ನು ಸಂಗೀತದಲ್ಲಿ ಹೇಗೆ ಹೊಂದಿಸಿಕೊಳ್ಳಿಕ್ಕೆ ಬರುತ್ತೆ ಅನ್ನುವಂಥ ಪ್ರಯೋಗ ಈ ಸ್ತೋತ್ರದಲ್ಲಿದೆ. ಇದರಲ್ಲಿ ಪ್ರಾರಂಭದಲ್ಲಿ 3 ಸಾಲುಗಳು ಹೆಚ್ಚು ಇವೆ ಅಂತ ನಾನು ಹೇಳಿದೆ. ನಾನು ಅದರ ಅರ್ಥವನ್ನು ಹೇಳುವುದಿಲ್ಲ. ಅದು ಸುರುವಿನ ಸಾಲು, ಕೊನೆಯ ಸಾಲು ಅಷ್ಟು ವಿಶೇಷ ಏನು ಕ್ಲಿಷ್ಟವಾಗಿ ಅರ್ಥವಾಗದ ರೀತಿಯಲ್ಲಿಲ್ಲ. ಅದೆಲ್ಲರಿಗೂ ವಾಸುದೇವ ಅಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ, ಅದು ಹಿಂದೆ ಬಂದ ವಿಶೇಷಣವೇ ಸುಂದರಿಕಾಂತ ಅನ್ನೋದು. ಆಮೇಲೆ ಬಂದಿರ್ತಕ್ಕ 2ನೇ ಸಾಲು ಮಾತ್ರ ಅಷ್ಟು ಸರಿ ಇಲ್ಲ. ಅದರಲ್ಲಿ ಸುಮ್ಮನೆ ಶಬ್ದಗಳಿದ್ದಾವೆ, ವಿಶೇಷ ಅರ್ಥವನ್ನು ಕೊಡದಂಥ. ಧರಾಧರ ಧಾರಿಣ ವೇಧುರದರ್ಥಃ ಸೌಧೃತಿ ಧೃತಿ ವೇದ್ರ ವಿಧಾತಃ ಅನ್ನುವಂಥದ್ದು ಬರೀ ಶಬ್ದಗಳ ಗೊಂದಲ. ಅದು ಅದರಲ್ಲಿ ಏನು ಅಂಥ ಅರ್ಥವಿಶೇಷ ಇಲ್ಲ. ಅರ್ಥವಿಶೇಷವನ್ನು ಕಷ್ಟಪಟ್ಟು ಮಾಡಲಿಕ್ಕೆ ಬರುತ್ತೆ. ಅದು ಯಾವಾಗ ಆಚಾರ್ಯರು ಬರೆದದ್ದಲ್ಲ, ಅದಕ್ಕೆ ಅಷ್ಟು ಕಷ್ಟಪಡಬೇಕಾದ ಕಾರಣ ಇಲ್ಲ. ಕೊನೆಯ ಸಾಲಲ್ಲಿಯೂ ಅಷ್ಟೇ, ಅಧಿಕ ಬಂಧಂ ರಂಧೆಯ ಬೋಧಾತ್ ಚಿಂಧಿ ಪಿಧಾನಂ ಬಂಧುರ ಮಧ್ಯ ಅನ್ನತಕ್ಕಂಥ ಸಾಲಿದೆ. ಅದು ಅದೇನು ಅಂತ ಕ್ಲಿಷ್ಟವಾಗಿಲ್ಲ. ಆದರೆ ಈ 3 ಸಾಲುಗಳು ಆಚಾರ್ಯರು ರಚಿಸಿದ್ದು ಅಂತ ಹೇಳೋದಕ್ಕೆ ಏನೋ ಆಧಾರ ಇಲ್ಲ. ಯಾಕೆಂದರೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಿಟ್ಟಂಥ ಸ್ತೋತ್ರದಲ್ಲಿ ಈ 3 ಸಾಲುಗಳಿಲ್ಲ. ಅದರಿಂದ ಆಮೇಲೆ ಅನಂತರ ಯಾರೋ ಇದನ್ನು ಸೇರಿಸಿರಬೇಕು ಅನ್ನೋದು ಬಹುವಂಶ ಖಚಿತ. ಮತ್ತೆ ನಾನು ಇನ್ನೂ ಒಂದು ಮಾತು ಹೇಳಿದೆ, ಅದನ್ನು ಸೇರಿಸಿದರೆ ಪದ್ಯ ಪೂರ್ಣ ಆಗುತ್ತೆ, 8.5 ಪದ್ಯ ಆಗುತ್ತೆ. 8.5 ಸೊಲ್ಲು, ಒಂದು ಸೊಲ್ಲು ಪೂರ್ತಿ ಆಗುತ್ತೆ. ಈಗ 7 ಸೊಲ್ಲು ಇದೆ, ಅದು 3 ಸಾಲು ಸೇರಿಸಿದ್ರೆ 8.5 ಸೊಲ್ಲಾಗುತ್ತೆ. ಒಂದೋ 8 ಇರಬೇಕಿತ್ತು, ಒಂದು 9 ಇರಬೇಕು. ಅರ್ಧ ಪದ್ಯ ಪಾದ ರಚನೆ ಮಾಡಿ ಹಾಡನ್ನು ಮಾಡುವಂತಹ ಸಾಧ್ಯತೆ ಇಲ್ಲ. ಆದ್ದರಿಂದ ಅದು ಸಂಖ್ಯೆಯ ದೃಷ್ಟಿಯಿಂದಲೂ ಆಚಾರ್ಯರ ರಚನೆಗೆ ಹೊಂದಿಕೆ ಆಗುವುದಿಲ್ಲ. ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಿಟ್ಟಂತಹ ಪ್ರತಿಯಲ್ಲೂ ಆ ಸಾಲುಗಳಿಲ್ಲ. ಅದನ್ನು ಕೈಬಿಡುವುದು ಲೇಸು. ಆಚಾರ್ಯರ ದ್ವಾದಶ ಸ್ತೋತ್ರ, ದ್ವಾದಶ ರೂಪ ಸ್ತೋತ್ರ ಪ್ರಾರಂಭ ಆಗುವುದು ಕೇಶವ ಕೇಶವ ಶಾಸಕ ವಂದೇ ಪಾಶಧರಾತ್ವಿತ ಶೂರ ಪರೇಶ ನಾರಾಯಣಾಮರ ತಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ. ಒಂದೊಂದು ಸೊಲ್ಲಿನಲ್ಲಿ 2 ರೂಪಗಳನ್ನು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಹೀಗೆ 6 ಸೊಲ್ಲಿನಲ್ಲಿ 12 ರೂಪಗಳ ಸ್ತುತಿ ಬರ್ತದೆ. 7ನೆಯ ಪದ್ಯ ಉಪಸಂಹಾರ, ಕನ್ಕ್ಲೂಷನ್. ತಾನು ಇಂಥ ಪದ್ಯವನ್ನು ರಚನೆ ಮಾಡಿದೆ ಅಂತ ಹೇಳತಕ್ಕಂಥ ಕೊಲಫೋನ್. ಮೊದಲನೆಯ ಪದ್ಯದಲ್ಲಿ ದ್ವಾದಶ ಮೂರ್ತಿಗಳಲ್ಲಿ ಮೊದಲನೇ 2 ರೂಪಗಳು ಕೇಶವ ನಾರಾಯಣ, ಅದು ಮೊದಲನೇ ಪದ್ಯದಲ್ಲಿ ಬಂದಿದೆ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರಪರೇಶ, ಇದು ಕೇಶವ ರೂಪದ ವರ್ಣನೆ. ಕೇಶವ ಕೇಶವ ಅಂತ 2 ಸರ್ತಿ ಭಗವಂತನನ್ನ ಕರೀತಾರೆ. ಕೇಶವ ಅಂತನ್ನೋ ಶಬ್ದವನ್ನು ಎಷ್ಟು ಸರ್ತಿ ಹೇಳಿದ್ರು ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಒಂದೇ ಅರ್ಥದಲ್ಲಿ ಆವೃತ್ತಿ ಆಗಬೇಕಾದ ಕಾರಣ ಏನೂ ಇಲ್ಲ. ಮುಖ್ಯವಾದ ಕೆಲವು ಅರ್ಥಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇಶವ ಅಂತ ಒಂದು ಭಗವಂತನ ದ್ವಾದಶ ಮೂರ್ತಿಗಳಲ್ಲಿರ್ತಕ್ಕಂಥ ರೂಪವನ್ನು ಸಂಬೋಧನೆ ಮಾಡಿ, ಅದೇ ಕೇಶವ
ಮತ್ತೆ ಯಾದವ ವಂಶದಲ್ಲಿ ಕೇಶವನಾಗಿ ಅವತರಿಸಿ ಬಂದೆ ಅನ್ನುವುದನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಆಚಾರ್ಯರು ಎರಡು ಕೇಶವ ಶಬ್ದವನ್ನು ಹಾಕಿದರು. ಮೊದಲು ದ್ವಾದಶ ಮೂರ್ತಿಗಳಲ್ಲಿ ಒಬ್ಬನಾದ ಕೇಶವ, ಅನಂತರ ಯದುವಂಶದಲ್ಲಿ ಕೃಷ್ಣನಾಗಿ ಅವತರಿಸಿದ ಕೇಶವ. ಹೀಗೆ ಆ ಕೇಶವ ಈ ಕೇಶವ ಇಬ್ಬರೂ ಒಂದೇ ಅನ್ನುವುದಕ್ಕೋಸ್ಕರ ಆ ದ್ವಾದಶ ಮೂರ್ತಿಯಲ್ಲಿ ಬಂದಂತಹ ರೂಪವನ್ನು ಕೃಷ್ಣ ರೂಪವನ್ನು ನೆನೆದುಕೊಂಡು ಎರಡು ಸರ್ತಿ ಆಚಾರ್ಯರು ಕೇಶವ ಕೇಶವ ಅಂತಾರೆ. ಕೇಶವ ಅಂದರೆ ಏನರ್ಥ? ಶಬ್ದದ ಅರ್ಥ ಏನು? ಅದು ಹೆಚ್ಚು ಪ್ರಸಿದ್ಧವಾದ್ದು ಕೃಷ್ಣ ಪರವಾಗಿಯೇ. ಭಗವಂತನ ಅವತಾರಗಳಲ್ಲಿ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟೆ ಕೇಶವ ಶಬ್ದ ಹೆಚ್ಚು ಪ್ರಸಿದ್ಧ. ಕೇಶವ ಅಂತಂದ್ರೆ ಒಂದು ತೀರಾ ಮೇಲುನೋಟಕ್ಕೆ ಅದಕ್ಕೆ ಅರ್ಥ ಏನು ಅಂದರೆ ಕೃಷ್ಣನನ್ನು ನೋಡಿದಾಗ ಜನಸಾಮಾನ್ಯರಿಗೆ ಏನು ಅನಿಸಿತು? ಕೇಶವ ಅಂತ ಅನಿಸಿತು. ಅಂದರೆ ಕೇಶ ಅಂದರೆ ನಿಮಗೆ ಗೊತ್ತಿದೆ, ಕೂದಲು. ಕೇಶವ ಅಂದರೆ ಸುಂದರವಾದ ಗುಂಗುರು ಕೂದಲು ಉಳ್ಳವ ಅಂತ, ಸುಂದರವಾದ ರೂಪ, ಗುಂಗುರು ಕೂದಲಿನ ಮುದ್ದು ಮೂರ್ತಿ ಅಂತ ಜನರಿಗೆ, ಯಾರಿಗೂ, ಜ್ಞಾನಿಗಳಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಕೃಷ್ಣ ಹಾಗೆ ಕಾಣಿಸಿಕೊಂಡ. ಅದರಿಂದ ಅವನನ್ನು ಕೇಶವ ಅಂತ, ಪ್ರಶಸ್ತ ಕೇಶವನನ್ನು ಕೇಶವ ಅಂತ ಒಂದು ರೀತಿಯ ನಿರ್ವಚನವನ್ನ ಶಾಸ್ತ್ರಕಾರರು ಮಾಡಿದರು. ಅದರ ಮೇಲೆ ಕೇಶವ ಅಂತಂದ್ರೆ ಕೃಷ್ಣನಿಗೆ ಅವನ ರೂಪದಿಂದ ಬಂದ ಹಾಗೆ ಅವನ ಕ್ರಿಯೆಯಿಂದ ಬಂದ ಹೆಸರು ಅಂತ ಹೇಳಿದರು. ಏನು ಅಂದ್ರೆ ಕೇಶಿ ಅಂತ ಒಬ್ಬ ಅಸುರ ಇದ್ದ. ಕೇಶಿ ಅಂದ್ರೆ ಅದಕ್ಕೂ ಅರ್ಥ ಅವನು ಕಂಕುಳಲ್ಲಿ ಕೂದಲುಳ್ಳವ ಅಂತ. ಕೇಶಿ ಅಂದ್ರೆ ಕುದುರೆ ಅಂತ ಅರ್ಥ. ಅಂದ ಕುದುರೆಯ ರೂಪದಿಂದ ಒಬ್ಬ ಅಸುರ ಕೃಷ್ಣನನ್ನ ಕೊಲ್ಲಬೇಕು ಅಂತ ಕಂಸನ ದೂತರಾಗಿ ಬಂದ್ವಿ. ಆ ಕೇಶಿಯನ್ನು, ಕೇಶಿ ಅಂದ್ರು ಕೇಶ ಅಂದ್ರು ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ ಸಂಸ್ಕೃತದಲ್ಲಿ. ಕೇಶ ಅಂತಂದ್ರೆ ಕೂದಲು ಅಂತಲೂ ಅರ್ಥ, ಕೂದಲು ಉಳ್ಳವನು ಅಂತಲೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಕೇಶಿ ಅನ್ನುವ ಅರ್ಥವನ್ನು ಕೇಶ ಶಬ್ದಕ್ಕೆ ಮಾಡ್ತಾರೆ. ಹೇಗೆ ನಾನು ನಿನ್ನೆ ಹೇಳಿದೆ, ಪಾಪ ಅಂದ್ರೆ ಸಿನ್ ಹೌದು, ಪಾಪ ಅಂದ್ರೆ ಸಿನ್ನರೂ ಹೌದು. ಪಾಪ ಉಳ್ಳವನೂ ಪಾಪ, ಪಾಪವೂ ಪಾಪ. ಹಾಗೆಯೇ ಕೇಶವೂ ಕೇಶ, ಕೇಶ ಉಳ್ಳವನೂ ಕೇಶ. ಕೇಶ ಅನ್ನೋದಕ್ಕೆ ಕೇಶ ಉಳ್ಳವನು ಅಂತ, ಕಂಕುಳಲ್ಲಿ ಕೊರಳಲ್ಲಿ ಕೂದಲುಳ್ಳ ಕುದುರೆಯ ರೂಪ ತೊಟ್ಟವನು ಕೇಶ ಅಂದ್ರೆ ಕೇಶಿ. ಅವನನ್ನು ವಧತಿ, ವಾ ಅಂದ್ರೆ ಕೊಂದವನು ಅಂತ ಅರ್ಥ. ಕೇಶಿ ಎಂಬ ಅಸುರನನ್ನು ಕೊಂದವನಾದ್ದರಿಂದ ಕೇಶಿನಂ ಹತವಾಂ ಇತಿ ಕೇಶವ ಅಂತ ಪುರಾಣದಲ್ಲಿ ಹೇಳಿರುವ ಇನ್ನೊಂದು ಅರ್ಥ. ಒಂದು ಭಗವಂತನ ರೂಪದನ್ನ, ಒಂದು ಭಗವಂತನ ಕ್ರಿಯೆಯನ್ನು ಹೇಳತಕ್ಕಂಥ ಅರ್ಥ. ಇನ್ನೊಂದು ಕಡೆ ಆಚಾರ್ಯರು ಒಂದು ಪ್ರಮಾಣ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ ಕೃಷ್ಣಾಮೃತ ಮಹಾನ್ನವದಲ್ಲಿ. ಅಲ್ಲಿ ಕೇಶವೇ ಕಂಸ ಕೇಶಿ ಘ್ನೇ ಅಂತ ಹೇಳ್ತಾರೆ. ಅವನು ಕಂಸನನ್ನು ಕೇಶಿಯನ್ನು ಕೊಂದವ ಅಂತ. ಹಾಗಾಗಿ ಕೇಶವ ಅಂದ್ರೆ ಕಂಸನನ್ನು ಕೊಂದವ ಅಂತೂ ಇನ್ನೊಂದು ಅರ್ಥ. ಹೇಗೆ ಅಂದ್ರೆ ಕೇಶಿ ಅನ್ನತಕ್ಕಂಥ ದೂತ ಉಳ್ಳವನು ಕೇಶ ಆಗತ್ತೆ ಸಂಸ್ಕೃತದಲ್ಲಿ. ಹೇಗೆ ಭೂತಿ ಉಳ್ಳವನು ಭೂತ, ಹಾಗೆ ಕೇಶಿ ಉಳ್ಳವನು ಕೇಶ. ಕೇಶಿ ಅನ್ನುವ ಭೃತ್ಯನನ್ನು ಪಡೆದ ಕೇಶ ಅಂದ್ರೆ ಕಂಸ, ಅವನನ್ನು ಕೊಂದವನಾದ್ದರಿಂದಲೂ ಕೇಶವ. ಅದರಿಂದ ಕೇಶವ ಅಂತ ಅನ್ನೋದು ಕಂಸನನ್ನು, ಕಂಸಭೃತ್ಯನಾದ ಕೇಶಿಯನ್ನು ಕೊಂದದ್ದರಿಂದ ಕೃಷ್ಣನನ್ನು ಕೇಶವ ಅಂತ ಕರೆದರು. ಗುಂಗುರು ಕೂದಲಿರುವುದರಿಂದ ಕೃಷ್ಣನನ್ನು ಕೇಶವ ಅಂತ ಕರೆದರು. ಇದು ಎರಡು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟು ಶಾಸ್ತ್ರಕಾರರು ಕೇಶವ ಶಬ್ದಕ್ಕೆ ಮಾಡಿದಂಥ ನಿರ್ವಚನ. ಇದು ಅಲ್ಲದೆ ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟು, ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ವಿಶಿಷ್ಟವಾದ ಅರ್ಥ. ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟು ಭಗವಂತನ ಎಲ್ಲ ರೂಪಗಳಿಗೂ ಅನ್ವಯವಾಗುವಂತಹ ಒಂದು ನಿರ್ವಚನವನ್ನು ಶಾಸ್ತ್ರಕಾರರು ಮಾಡಿದ್ದಾರೆ. ಅದು ಯಾವುದು ಅಂದ್ರೆ ಅದು ಪುರಾಣಗಳಲ್ಲೇ ಬಂದಿರತಕ್ಕಂಥದ್ದು, ಹರಿವಂಶದಲ್ಲಿಯೂ ಬಂದಿದೆ. ಕ ಅಂದ್ರೆ ಶಿವ, ಈಶ್ವರ ಅಂತ ಹೇಳ್ತೇವೆ ನಾವು, ಈಶಾ ಅಂತ ಹೇಳ್ತೇವೆ. ಶಂಭುರೀಶ ಪಶುಪತಿ, ಈಶ ಅಂತಂದ್ರೆ ಪಶುಪತಿ, ಶಿವ ಅನ್ನೋದು ಪ್ರಸಿದ್ಧವಾದ, ಲೋಕಪ್ರಸಿದ್ಧವಾದ ಅರ್ಥ. ಅದರಿಂದ ಕ ಪ್ಲಸ್ ಈಶಾ ಅಂದ್ರೆ ಬ್ರಹ್ಮರುದ್ರರು. ಕ ಪ್ಲಸ್ ಈಶಾ ಕೇಶ ಆಯಿತು. ಈ ಕೇಶರನ್ನು, ಬ್ರಹ್ಮರುದ್ರರನ್ನು ಸೃಷ್ಟಿ ಸಂಹಾರಗಳಲ್ಲಿ ಪ್ರವರ್ತಿಸುವವನು ಕೇಶವ. ಕೇಶವೂ ವರ್ತಯತಿ ಇತಿ ಕೇಶವ ಅಂತ. ಈ ಇಬ್ಬರನ್ನ ಸೃಷ್ಟಿ ಸಂಹಾರ ಕ್ರಿಯೆಗಳಲ್ಲಿ ತೊಡಗಿಸಿ ಅವರೊಳಗೆ ತಾನು ಬ್ರಹ್ಮನಾಮಕನಾಗಿ ಬ್ರಹ್ಮನೊಳಗಿದ್ದು ಸೃಷ್ಟಿ ಮಾಡುವವನು
ಶಿವನೊಳಗೆ ಶಿವನಾಮಕನಾಗಿ ಶಿವನೊಳಗಿದ್ದು ಸಂಹಾರ ಮಾಡುವವನು ಕೇಶವ ಅಂತ. ಜಗತ್ತಿನ ಸೃಷ್ಟಿ ಸಂಹಾರ ಕಾರಣನಾಗಿ ಬ್ರಹ್ಮರುದ್ರಾದಿಗಳಿಗೂ ನಿಯಾಮಕ ಅನ್ನುವ ಅರ್ಥ. ಇದು ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟಂಥ ಅರ್ಥ. ಆಮೇಲೆ ಇದಕ್ಕೆ ಅನೇಕ ಅರ್ಥಗಳನ್ನು ಮಾಡಬಹುದು, 10 100 ಅರ್ಥಗಳನ್ನು ಮಾಡಬಹುದು. ಅಂದರೆ ಇನ್ನೊಂದು ವಿಶಿಷ್ಟವಾದ ಅರ್ಥವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕ ಅಂದರೆ ಜಲ ಅಂತ ಹೇಳಿದೆ. ಕೇಶ ಅಂತಂದ್ರೆ ಕೇಶೇತೆ ಇತಿ ಕೇಶ, ನೀರಿನಲ್ಲಿ ಮಲಗಿದವ ಅಂತ. ನೀರಿನಲ್ಲಿ ಮಲಗಿದವ, ಹೌದಲ್ಲ? ಮತ್ತೆ ಅವನ ಹೆಸರೇ ನಾರಾಯಣ ಅಂತ. ನಾರಾಯಣ ಅಂತಂದ್ರೆ ಆಪೋ ನಾರಾಯಿತಿ ಪ್ರೋಕ್ತಾ ಆಪೋ ವೈ ನರಸೂನಮಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಜಗತ್ತು ಸೃಷ್ಟಿಯಾಗುವ ಮುಂಚೆ ಪ್ರಳಯ ಜಲಧಿಯಲ್ಲಿ ಮಲಗಿದವ ಅಂತ. ಆದ್ರಿಂದ ಅವನನ್ನು ನಾರಾಯಣ ಅಂತ ಹೇಳ್ತಾರೆ. ಹಾಗಾದ್ರೆ ಕೇಶ ಅಂದ್ರೂ ನಾರಾಯಣ ಅಂದ್ರೆ ಒಂದೇ ಆಯಿತು. ಕೆ ಅಂದರೆ ನೀರಿನಲ್ಲಿ, ಸಪ್ತಮಿ ಅದು. ಶ ಅಂದರೆ ಶೇತೆ, ನೀರಿನಲ್ಲಿ ಮಲಗಿದವ ಕೇಶವ. ನೀರಿನಲ್ಲಿ ಮಲಗಿದ್ದೇ ವಾ. ಉಪನಿಷತ್ತಲ್ಲಿ ಒಂದು ಮಾತಿದೆ, ಅದನ್ನು ಚೆನ್ನಾಗಿ ವಿವರಣೆ ಮಾಡ್ತಕ್ಕ ಶಬ್ದ ಇದು. ಶಯಾನೋ ಯಾತಿ ಸರ್ವತಃ, ಅವನು ಮಲಗಿರ್ತಾನೆ, ಮಲಗಿದ್ದ ಹಾಗೆ ಎಲ್ಲ ಕಡೆ ಹೋಗ್ತಾನೆ. ಇದು ಉಪನಿಷತ್ನಲ್ಲಿ ಭಗವಂತರ ವರ್ಣನೆ. ಶಯಾನಃ ಯಾತಿ ಸರ್ವತಃ, ಮಲಗಿರ್ತಾನೆ, ಇದ್ದಿಲ್ಲೇ ಇರ್ತಾನೆ, ಅದೂ ಮಲಗಿರ್ತಾನೆ, ಎಲ್ಲ ಕಡೆಗೂ ಹೋಗ್ತಾನೆ. ಅದರಿಂದ ಇವನು ಶೇತೆ ಮಲಗಿರ್ತಾನೆ. ಆಮೇಲೆ ವಾ ಅಂದ್ರೆ ಟು ಗೋ, ವಾತಿ ಸರ್ವತಃ, ವಾ ಗತಿ ಗಂಧನಯೋ, ಮಲಗಿದಲ್ಲೇ ಇದ್ದು ಎಲ್ಲೆಡೆಯೂ ವ್ಯಾಪಿಸಿದವ. ಅಂದರೆ ಸರ್ವಗತನಾಗಿ ಪ್ರಳಯ ಕಾಲದಲ್ಲಿ ಪ್ರಳಯೋದಧಿಯಲ್ಲಿ ವಿಹರಿಸುವವನು ಕೇಶವ. ಆಮೇಲೆ ಕೇಶ ಅಂತಂದ್ರೆ, ನಾನು ಮೊನ್ನೆ ಕೂಡ ಇದನ್ನು ಹೇಳಿದ್ದೆ ಬೇರೆ ಒಂದು ಸಂದರ್ಭದಲ್ಲಿ, ಕಿರಣಗಳು, ಸೂರ್ಯಚಂದ್ರರ ಕಿರಣಗಳಿಗೆ ಕೇಶ ಅಂತ ಹೇಳ್ತಾರೆ. ಸೂರ್ಯನ ಕೂದಲು ಅಂದ್ರೆ ಯಾವುದು? ಅವನ ಕಿರಣವೇ. ಅದನ್ನ ಕೇಶ ಅಂದರೆ ಅಂಶವಃ ಕೇಶ ಸಂಹಿತಾ ಅಂತ. ಕೇಶ ಅಂದರೆ ಕಿರಣಗಳು. ಆ ಸೂರ್ಯಚಂದ್ರರ ಕಿರಣಗಳಲ್ಲಿ ಇದ್ದು ಜಗತ್ತನ್ನು ಹಗಲು ರಾತ್ರಿಗಳಿಗೆ ಒಳಪಡಿಸಿ ಪ್ರವರ್ತಿಸುವವನು, ಜಗತ್ತನ್ನು ನಿಯಂತ್ರಿಸುವವನು ಕೇಶವ. ಹೀಗೆ ಕೇಶವ ಅನ್ನತಕ್ಕಂಥ ಶಬ್ದ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳತಕ್ಕಂಥ ಒಂದು ಅಪೂರ್ವ ಶಬ್ದ. ಅದಕ್ಕೋಸ್ಕರ ಆಚಾರ್ಯದನ್ನ ಒಮ್ಮೆ ಮತ್ತೊಮ್ಮೆ 2 ಬಾರಿ ಹೇಳಿದರು, ಈ ಶಬ್ದದ ಮೇಲೆ ಕಾನ್ಸಂಟ್ರೇಟ್ ಮಾಡು, ಇದರಲ್ಲಿ ಹೇಳಿರತಕ್ಕಂಥ ಭಗವಂತನ ಅಪೂರ್ವ ಗುಣಗಳನ್ನು ಅನುಸಂಧಾನ ಮಾಡು, ಮನನ ಮಾಡು ಅಂತ. ನಾಮಸ್ಮರಣೆ ಅಂದರೆ ಇದು, ನಾಮವನ್ನು ಸ್ಮರಣೆ ಮಾಡೋದು, ನಾಮದಲ್ಲಿ ಏನೇನು ಅರ್ಥಗಳು ಬರ್ತಾವೆ ಅದನ್ನು ಚಿಂತನೆ ಮಾಡೋದು. ಇದು ನಾಮಸ್ಮರಣೆ ಅಂದರೆ ಏನು? ಸುಮ್ಮನೆ ಕೇಶವ 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 ಅಂತ ಬೇರೆ ಲೆಕ್ಕ ಮಾಡಿದ್ರೆ ಆಗಲಿಲ್ಲ. ಕೇಶವ ಅಂತ ಅನ್ನುವ ನಾಮದಿಂದ ಎಷ್ಟು ಅರ್ಥಗಳನ್ನು, ಭಗವಂತನಲ್ಲಿ ಗುಣಗಳನ್ನು ನಾವು ಕಾಣ್ತೇವೆ, ಇದನ್ನು ಚಿಂತನೆ ಮಾಡೋದಕ್ಕೆ ನಾಮಸ್ಮರಣೆ ಅಂತ ಹೇಳು. ಹೀಗೆ ಕೇಶವ ಕೇಶವ ಶಾಸಕ ಒಂದೇ, ಎಲ್ಲ ಜಗತ್ತಿನ ಆ ಕೇಶವ ಅಂತ ಹೇಳಿದ್ರಿಂದ ನಮಗೇನು ಅರ್ಥ ಬಂತು? ಈಗ ಬ್ರಹ್ಮರುದ್ರಾದಿಗಳನ್ನೂ ನಿಯಂತ್ರಿಸುವವನು. ಆದ್ದರಿಂದ ಎಲ್ಲರಿಗೂ ಬ್ರಹ್ಮರುದ್ರಾದಿ ಸಮಸ್ತ ಜೀವಜಾತಕ್ಕೆ ಶಾಸಕ ನೀನು. ಕೇಶವ ಕೇಶವ ಶಾಸಕ ಒಂದೇ ಅಂತ ನಿನಗೆ ನಮಸ್ಕರಿಸುತ್ತೇನೆ. ಕೇಶವ ಶಾಸಕ ಅಂತ ಮೊದಲು ಕೇಶವ ಅಂತ ಸಂಬೋಧನೆ ಆಯ್ತಲ್ಲ, ಆಮೇಲೆ ಕೇಶವ ಶಾಸಕ ಅಂತಿದೆಯಲ್ಲ, ಆಚಾರ್ಯರ ಪ್ರಯೋಗವೇ ಹಾಗಿದೆ. ಮತ್ತೊಂದೇನು ಅಂದರೆ ಕೇಶವಶ ಅಸಕ, ಕೇಶ ವಶ ಅಸಕ, ಅದು ಬೇರೆ ಥರ ಆಗೋಯ್ತು. ಈಗ ಕೇಶವ ಶಾಸಕ ಅಲ್ಲ, ಕೇಶ ವಶ ಅಸಕ, ಕೇಶವಶರು ಇಡೀ ಶಬ್ದ ಅದು. ಕೇಶವ ಶಾಸಕ ಅಂತ. ಕೇಶವಶ, ಕೇಶವಶ ಅಂದ್ರೆ ಏನು? ಕೇಶನಿಗೆ ಕೇಶರು ಅಂದರೆ ಬ್ರಹ್ಮರುದ್ರರು, ಅದು ಹಿಂದೆ ನೋಡಿದ್ದೇವೆ. ಅವರು ಯಾರ ವಶದಲ್ಲಿ ಇದ್ದಾರೋ ಅವನು ಕೇಶವಶ. ಕೇಶವು ವಶೇ ಯಸ್ಯ ಸಹ ಕೇಶವಶಃ. ಬ್ರಹ್ಮರುದ್ರರನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡವ. ಆದ್ರಿಂದ ನೀನು ಕೇಶವ, ನೀನು ಕೇಶವಶ. ಮತ್ತು ಅಸಕ, ಅಸಪ್ರೇರಣೆ, ಸಮಸ್ತ ಜಗತ್ತನ್ನು ಪ್ರೇರಿಸುವವ. ಆಮೇಲೆ ಕೇಶವಶ, ನೀನು ಕೇಶನನ್ನು ವಶದಲ್ಲಿ ಇಟ್ಟುಕೊಂಡವ ಮತ್ತು ಕೇಶರು ನಿನ್ನನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾರೆ. ಯಾಕೆಂದ್ರೆ ಭಕ್ತಿಯಿಂದ ಬ್ರಹ್ಮರುದ್ರಾದಿಗಳು ಭಗವಂತನ ಅತ್ಯಂತ ವಶೀಕರಿಸಿಕೊಂಡವರು, ಭಕ್ತಿಯಿಂದ ಭಗವಂತನನ್ನು ವಶೀಕರಿಸಿಕೊಂಡವರು. ಅದರಿಂದ ಕೇಶರಿಂದ ಕೇಶರಿಗೆ ವಶನಾಗಿ ಅವರ ಒಳಗಿದ್ದವರಿಗೆ ಜಗತ್ತಿನ ಸೃಷ್ಟಿ ಸಂಹಾರ ಮಾಡತಕ್ಕಂಥ ಮಹಾಕ್ರಿಯೆಯನ್ನು ಪ್ರೇರಣೆ ಮಾಡತಕ್ಕವ ಕೇಶ ವಶ ಅಸಕ. ಕೇಶವ ಕೇಶವಶ ಅಸಕ ಒಂದೇ. ಪಾಶಧರಾರ್ಚಿತ, ನೀನು
ಪಾಶಧರನಿಂದ ಅರ್ಚಿತ. ಪಾಶಧರನಿಂದ ಅರ್ಚಿತ ಅನ್ನುವಂಥದ್ದು, ಪಾಶಧರ ಅಂತಂದರೆ ಪಾಶಿ ವರುಣ, ವರುಣನ ಆಯುಧ ಪಾಶ, ವರುಣನಿಂದ ಪೂಜಿತನಾದವ ಅಂತ. ಇದು ಯಾವಾಗ ಬಂತು? ಇದು ಮತ್ತೆ ರಾಮಾವತಾರ ಕೃಷ್ಣಾವತಾರಗಳನ್ನು ನೆನಪಿಟ್ಟುಕೊಂಡು, ಮೂಲ ರೂಪವನ್ನು ನೆನಪಿಟ್ಟುಕೊಂಡು ಅವರು ಹೇಳತಕ್ಕಂಥ ಮಾತು. ಮೊದಲು ರಾಮಾವತಾರದಲ್ಲಿ ಮಧುರೆಯಲ್ಲಿ ಹೋಗಿ ಸಮುದ್ರ ಸೇತು ರಚನೆಯಾಗುವ ಮುಂಚೆ ಕಾದು ನಿಂತ ಸಮುದ್ರ ತೀರದಲ್ಲಿ ರಾಮ. ಸಮುದ್ರ ಏನೂ ಕೂಡ ಸೂಚನೆ ಕೊಡಲಿಲ್ಲ, ದಾರಿ ಬಿಡುವ ಸೂಚನೆ ಸಿಗಲಿಲ್ಲ. ಆಗ ಸಮುದ್ರವನ್ನು ಬತ್ತಿಸಿ ಬಿಡ್ತೇನೆ ಅಂತ ರಾಮಚಂದ್ರ ಒಂದು ಬಾಣವನ್ನು ಕೈಗೆ ಎತ್ತಿಕೊಂಡ. ಆಗ ಶಿರಸಿ ಅರ್ಹಣಂ ಪರಿಗೃಹ್ಯ ಸೋಗಾತ್ ಅಂತ ವರುಣ ನಡುಗುತ್ತಾ ಭಗವಂತನ ಒಳಗೆ ಬಂದು ಸೇತುವೆ ಕಟ್ಟಲಿಕ್ಕೆ ಪ್ರಾರ್ಥಿಸಿಕೊಂಡ. ಹೀಗೆ ಪಾಶಧರನಿಂದ ಅರ್ಚಿತನಾದ ರಾಮಾವತಾರದಲ್ಲಿ. ಆಮೇಲೆ ಕೃಷ್ಣಾವತಾರದಲ್ಲೂ ಪಾಶಧರನಿಂದ ಅರ್ಚಿತನಾದಂಥ ಘಟನೆಗಳು ಇವೇ. ಒಂದು ಮುಖ್ಯವಾದ ಘಟನೆ ಅಂತಂದರೆ, ಸಾಂದೀಪನ್ಯಾಚಾರ್ಯರ ಹತ್ರ 64 ದಿವಸಗಳ ಕಾಲ ಶಾಸ್ತ್ರಾಭ್ಯಾಸ ಮಾಡಿದ ಕೃಷ್ಣ. ಕಂಸನನ್ನು ಕೊಂದ ಮೇಲೆ 1-2 ತಿಂಗಳು ಗುರುಕುಲಕ್ಕೆ ಹೋದ. ಹೋಗಲಿಲ್ಲ ಅಂತ ನಾಳೆ ಅಪವಾದ ಬೇಡ ಅಂತ 1-2 ತಿಂಗಳು ಗುರುಕುಲಕ್ಕೆ ಹೋದ. 2 ತಿಂಗಳು ಗುರುಕುಲಕ್ಕೆ ಹೋಗಿ ಆಮೇಲೆ ಗುರುಗಳಿಗೆ ನನ್ನ ಏನು ಗುರುದಕ್ಷಿಣೆ ಕೊಡಬೇಕು ಹೇಳ್ರಿ. ಅವ್ರು ಹೇಳಿದ್ರು, ನನ್ನ ಮಗ ಸತ್ತು ಹೋಗಿದ್ದಾನೆ, ಅವನು ತಂದು ಕೊಡು ಅಂತ. ಮತ್ತೆ ವರುಣ ಸಮುದ್ರದಲ್ಲಿ ಸತ್ತು ಹೋದದ್ದು ಹುಡುಗ, ಅವನನ್ನು ಸಮುದ್ರಕ್ಕೆ ಇಳಿದು ಸಮುದ್ರದ ಅಡಿಯಲ್ಲಿದ್ದಂಥ ಪಂಚಜನ್ಯವನ್ನು ತಂದು ಅಲ್ಲಿಂದ ಆ ಮೃತವಾಗಿ ಧರ್ಮರಾಜನ ಬಳಿ ಇದ್ದಂಥ ಆ ಜೀವವನ್ನು ಮತ್ತೆ ಮರಳಿಸಿ ಅದನ್ನು ಮತ್ತೆ ಹಿಂದಿನ ರೂಪ ಕೊಟ್ಟು, ಮಗನನ್ನು ಮರಳಿಸುವುದು ಅಂದರೆ ಇದು ಬಹಳ ಕಷ್ಟದ ವಿಷಯ. ಯಾರೂ ಮಾಡಬಹುದಾದ ಒಂದು ಸಂಗತಿ ಇತ್ತು. ಆ ದೇಹ ಇದೆ, ಆ ಜೀವ ದೇಹದಿಂದ ಹೊರಟು ಹೋಗಿದೆ. ಮತ್ತೆ ಆ ದೇಹದ ಒಳಗೆ ಆ ಜೀವವನ್ನು ಪ್ರವೇಶಿಸುವಂತೆ ಮಾಡಬಹುದು. ಇದು ಹಾಗಲ್ಲ, ಆ ದೇಹ ನಾಶ ಆಗಿಬಿಟ್ಟಿದೆ. ಆದರೆ ಅವರಿಗೆ ಅದೇ ದೇಹದಿಂದ ಆ ಮಗ ಬೇಕು. ಅಂದರೆ ಹಿಂದೆ ಯಾವ ದೇಹ ಇತ್ತೋ ಆ ದೇಹವನ್ನು ಪುನಃಸೃಷ್ಟಿ ಮಾಡಿ ಆ ದೇಹದಲ್ಲಿ ಆ ಜೀವವನ್ನು ಇರಿಸಿ ತಂದುಕೊಟ್ಟ ಕೃಷ್ಣ. ಅವನು ಹೋಗಿ ಅಲ್ಲಿಂದ ಆ ಜೀವವನ್ನು ತಂದುಕೊಡ್ಲಿ, ಇವರಿಗೆ ಮಗ ಸಿಗೋದಿಲ್ಲ. ಅವನು ಹೋಗಿದ್ದ ಮೃತ್ಯುಲೋಕಕ್ಕೆ. ಮೃತ್ಯುಲೋಕದಿಂದ ಆ ಜೀವವನ್ನು ಹೇಳೋ ತಂದು ಬಿಟ್ರೆ ಇಲ್ಲಿ ಅದು ಶರೀರವೇ ಇಲ್ಲ, ಅತಂತ್ರವಾಗಿ ಇಲ್ಲಿ ಪಿಶಾಚವಾಗಿ ಓಡಾಡಬೇಕು. ಅದಕ್ಕೆ ಹಿಂದೆ ಯಾವ ಶರೀರ ಇತ್ತೋ ಅಂಥದೇ ಶರೀರವನ್ನು ಸೃಷ್ಟಿ ಮಾಡಿ ಹಿಂದೆ ಇದ್ದ ಮಗುವನ್ನೇ ಮತ್ತೆ ಪುನಃ ಸೃಷ್ಟಿ ಮಾಡಿ ಕೊಟ್ಟ. ಆಗ ಕೂಡ ವರುಣಲೋಕದಲ್ಲಿ ವರುಣನಿಂದ ಪೂಜೆಗೊಂಡವನು ಕೃಷ್ಣ. ಹೀಗೆ ಪಾಶಧರಾರ್ಚಿತ. ಮೂಲ ರೂಪದಲ್ಲಿ ಕೂಡ ಅವನು ಪಾಶಧರಾರ್ಚಿತ. ಸಮುದ್ರ ಮಥನೆಯಾಯಿತು. ಸಮುದ್ರ ಮಥನೆ ಆದಾಗ ಸಮುದ್ರದಲ್ಲಿ ಲಕ್ಷ್ಮಿ ಆವಿರ್ಭವಿಸಿದ್ಲು. ಅವನನ್ನು ನಾರಾಯಣ ಸ್ವೀಕರಿಸಿದ. ಮತ್ತೆ ಅಳಿಯನಿಗೆ ಮಾವ ಪೂಜೆ ಮಾಡಬೇಕಲ್ಲ. ಪಾಶಧರ ವರುಣನಿಂದ ಅರ್ಚಿತನಾದ ಅಳಿಯ ಇವನು ಪಾಶಧರ ಅರ್ಚಿತ. ಅಷ್ಟೇ ಅಲ್ಲ, ಪಾಶಧರ ಅರ್ಚಿತ ಎರಡು ಬೇರೆ ಬೇರೆ ಶಬ್ದಗಳು. ಪಾಶಧರ ಅಂತ ಕೈಯಲ್ಲಿ ಹಗ್ಗ ಹಿಡಿದವನೇ ಅಂತ. ನಿಮಗೆ ಮಂಥ ಪಾಶಧರಂ ಉಡುಪಿ ಹೋದ್ರೆ ಗೊತ್ತಾಗತ್ತೆ, ಕೃಷ್ಣನೇ ಪಾಶಧರ ಆಗಿದ್ದಾನೆ. ಪಾಶಧರ ಅಂತ ಕೈಯಲ್ಲಿ ಹಗ್ಗ ಹಿಡಿದವನೇ ಅಂತಾರೆ. ಅದು ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಕೃಷ್ಣಂ ಮಂಥಪಾಶಧರಂ ಕೃಷ್ಣಂ ಅಂತ. ಕೃಷ್ಣ ಕೈಯಲ್ಲಿ ಕಡಗೋಲು ಮತ್ತು ಪಾಶ. ಅವರು ಪಾಶಧರ, ನೀನೇ ಪಾಶಧರ ನನಗೆ ಅಂತ. ಅದರಿಂದ ಪಾಶಧರ ಅಂದ ಕೂಡಲೇ ವರುಣ ಮಾತ್ರ ಪಾಶಧರ ಅಲ್ಲ, ನೀನೇ ನನಗೆ ಪಾಶಧರ. ಪಾಶಧರ ಮತ್ತು ಅರ್ಚಿತ, ಪಾಶಧರ ಅರ್ಚಿತ ಅಂತ ಒಂದೇ ಶಬ್ದ ಆಯಿತು. ಪಾಶಧರ ನೀನೇ, ಎಲ್ಲರಿಂದ ಅರ್ಚಿತ ನೀನೇ. ಅಷ್ಟೇ ಅಲ್ಲ, ಧರಾರ್ಚಿತ, ಅವತಾರ ಮಾಡಬೇಕು ಭೂಮಿಯಲ್ಲಿ ಅಂತ ಭೂದೇವಿ ಪ್ರಾರ್ಥನೆ ಮಾಡಿಕೊಂಡು ಧರೆಯಿಂದ ಅರ್ಚಿತನಾಗಿ ಭೂಮಿಗಿಳಿದು ಬಂದವ ನೀನು. ಮತ್ತೆ ಪಾಶ, ಪಾಶ ಅಂದರೆ ದುಷ್ಟರಿಗೆ ಪಾಶ, ಪಶಬಂಧನೆ ಅಂತ ಧಾತು. ದುಷ್ಟರನ್ನ ಅಜ್ಞಾನದ ಬಂಧನದಲ್ಲಿ ಹಾಕಿ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತ ಅನ್ನುವುದಕ್ಕೋಸ್ಕರ ಧರಾರ್ಚಿತನಾಗಿ ಬಂದ ನೀನು ಅಜ್ಞಾನಿಗಳಿಗೆ ಪಾಶ. ಆಮೇಲೆ ಅಜ್ಞಾನಿಗಳಿಗೆ ಮಾತ್ರ ಪಾಶ ಅಲ್ಲ, ಜ್ಞಾನಿಗಳಿಗೂ ಪಾಶ. ಯಾಕೆಂದ್ರೆ ಆ ಶಂ ಪಾಯತೀತಿ ಪಾಶ ಅಂತ, ಸುಖವನ್ನು ಉಣಿಸುವನು. ಶ ಅಂದ್ರೆ ಸುಖ, ಪ ಅಂದ್ರೆ ಕುಡಿಸುವುದು.
ಜ್ಞಾನಿಗಳಿಗೆ ಸುಖಪಾನ ಮಾಡಿಸಿದಂಥವ, ಅಜ್ಞಾನಿಗಳಿಗೆ ಅಜ್ಞಾನದಿಂದ ಕಟ್ಟು ಹಾಕಿದವ. ಆದ್ರಿಂದ ನೀನು ಪಾಶನಾದಿ ಧರಾ ಅರ್ಚಿತನಾಗಿ ಭೂಮಿಗೆ ಬಂದಿ. ಶೂರ ಪರೇಶ, ನೀನು ಭೂಮಿಯಲ್ಲಿ ಚಿಕ್ಕ ಮಗುವಾಗಿದ್ದನಿಂದ ಕೃಷ್ಣ ರೂಪದಲ್ಲಿ ಅಪರಿಮಿತವಾಗಿರತಕ್ಕಂಥ ಶೌರ್ಯವನ್ನ ತೋರಿಸಿದವ. ಇಲ್ಲೆಲ್ಲ ಒಂದು ರೀತಿಯ ಮೋಜು ಇದೆ ಆಚಾರ್ಯರದ್ದು. ನೀನು ಪಾಶಧರ ಅಂದರು, ನೀನೇ ಶೂರ ಅಂತಾರೆ. ಯಾಕೆಂದ್ರೆ ಇವನ ಅಜ್ಜನಿಗೆ ಶೂರ ಅಂತ ಹೆಸರು. ಶೂರಸೇನನ ಮಗ ವಸುದೇವ, ವಸುದೇವನ ಮಗ ಇವನು ಕೃಷ್ಣ. ನಿನ್ನ ಅಜ್ಜ ಅಲ್ಲ ಶೂರ, ನೀನೇ ಶೂರ ಅಂತಾರೆ. ನಿನ್ನ ಅಜ್ಜನಿಗೆ ಯಾರು ಹೆಸರಿಟ್ಟರೋ ಗೊತ್ತಿಲ್ಲ, ನಿಜವಾದ ಶೂರ. ನನಗೆ ಎಲ್ಲಾ ಶಬ್ದಗಳು ಕೇಳಿದಾಗ ನಿನ್ನದೇ ನೆನಪಾಗೋದು ಅಂತಾರೆ. ನೀನೇ ನಿಜವಾದ ಶೂರ, ನೀನನ್ನು ಶೌರಿ ಅಂತಾರೆ. ಶೂರನ ಮೊಮ್ಮಗ, ಆದ್ರಿಂದ ಶೌರಿ ಅಂತ. ನಾನು ಶೌರಿ ಅಲ್ಲ, ಶೂರ ಅಂದ್ರೂ ನೀನೇ, ಶೌರಿ ಇದ್ರು ನೀನೇ ಅಂತ ಅನ್ನೋನು. ಶೂರ ಪರೇಶ, ಶೂರರಾಗಿರ್ತಕ್ಕಂಥ, ಇದು ಇಡೀ ಒಂದೇ ಶಬ್ದವಾಗ್ಬೋದು. ಶೂರ ಜನೇಶ್ವರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ, ಶೂರ ಜನೇಶ್ವರ. ಶೂರ ಜನರೇ, ಶೂರರಲ್ಲಿ ಪರರು ಅಂದ್ರೆ ಶ್ರೇಷ್ಠರಾದವರು, ಮಹಾಶೂರರು, ಅವರಿಗೂ ಈಶ್ವರ, ಈಶ ನಿಯಾಮಕ. ಶೂರ ಪರೇಶ ಅಥವಾ ಶೂರ ಮತ್ತು ಪರೇಶ, ಪರರು ಶ್ರೇಷ್ಠರಾಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಈಶ ನಿಯಾಮಕನಾಗಿರ್ತಕ್ಕವ. ಹಿಂದೆ ಹೇಳಿದ್ದೇನೆ, ವಿವರಿಸಿದರು. ಅಂಥ ಕೇಶವ ನಿನಗೆ ವಂದನೆ. ಅಲ್ಲಿಂದ ನಾರಾಯಣ ರೂಪಕ್ಕೆ ಬರ್ತಾರೆ. ನಾರಾಯಣಾಮರ ತಾರಣ ವಂದೇ, ಕಾರಣ ಕಾರಣ ಪೂರ್ಣವರೇಣ್ಯ. ನಾರಾಯಣ ಅಮರ ತಾರಣ, ದೇವತೆಗಳನ್ನು ಪಾರು ಮಾಡಿದವ. ತಾರಯತಿ, ದೇವತೆಗಳನ್ನು ಸಂಸಾರ ಸಾಗರದಿಂದ ಆಚೆಗೆ ದಾಟಿಸಿದವ ಅಮರ ತಾರಣ. ಅದು ನಾರಾಯಣ ಶಬ್ದದ ಅರ್ಥವೂ ಹೌದು. ನಾರಾಯಣ ಅಂದರೆ ಏನು? ತುಂಬಾ ಅರ್ಥಗಳಿವೆ ಆ ಶಬ್ದಕ್ಕೆ. ಬಹಳ ವಿಶಿಷ್ಟವಾದ ಅರ್ಥ ಇದೆ ಅದಕ್ಕೆ. ಒಂದು ಪ್ರಸಿದ್ಧವಾದ ಅರ್ಥ ನಾನು ಹೇಳಿದೆ. ನಾರ ಅಂದರೆ ಪ್ರಳಯೋದಕ. ಆ ಪ್ರಳಯ ಜಲದಲ್ಲಿ ಅಯನ ಅಂದರೆ ನೆಲೆಸಿದವನು, ನೀರಿನಲ್ಲಿ ನೆಲೆಸಿದವನು ಅಂತ. ನಾರಾಯಣ ಅಂದರೆ ನೀರಾಯಣ, ನೀರದಲ್ಲಿ ನೆಲೆಸಿದವನು. ನೀರಾಯಣನೇ ನಾರಾಯಣ ಅನ್ನೋದು ಒಂದು ಅರ್ಥ. ನಾನು ಈ ಮೊದಲು ಹೇಳಿದೆ, ಹಿಂದೆಯೂ ಹೇಳಿದ್ದೆ. ಹಿಂದೆ ಕೆಲವು ಅರ್ಥಗಳನ್ನ ಹೇಳಿದ್ದೆ ಈ ಹಿಂದಿನ ಸ್ತೋತ್ರದಲ್ಲಿ. ಇನ್ನೊಂದು ಅರ್ಥ ಏನು ಅಂದ್ರೆ, ಅರ ಅಂದ್ರೆ ದೋಷ, ನ ಅರ ಅಂದ್ರೆ ದೋಷ ಅಲ್ಲದ್ದು ಅಲ್ಲ, ದೋಷ ಇಲ್ಲದ್ದು. ದೋಷ ಅಲ್ಲದ್ದು ಹೌದು, ಯಾರಲ್ಲಿ ದೋಷ ಇಲ್ಲವೋ ಅವರು ನಾರರು. ಅಂದ್ರೆ ಯಾವ ದೋಷ? ಮುಪ್ಪು, ನಿದ್ರೆ ಮುಂತಾದ ದೋಷಗಳಿಲ್ಲದವರು ನಾರರು. ಅದು ಯಾರಿಗಿಲ್ಲ? ಅಸ್ವಪ್ನರು, ಅಜರರು ಅಂತ ಯಾರಿಗೆ ಹೆಸರು? ದೇವತೆಗಳಿಗೆ. ಅದರಿಂದ ಮುಪ್ಪು, ನಿದ್ರೆ ಮುಂತಾದ ದೋಷಗಳಿಲ್ಲದವರು ನ ಅರರು, ಅರ ಇಲ್ಲದವರು. ಅರ ಅಂದ್ರೆ ದೋಷ. ಆದ್ರಿಂದ ನಾರರು ಅಂದ್ರೆ ದೇವತೆಗಳು, ಅಮರರು. ಅವರನ್ನು ಆಯಯತಿ, ಆಚೆ ದಡಕ್ಕೆ ಹಾಯಿಸುತ್ತಾನೆ, ಅವರಿಗೆ ಮೋಕ್ಷಪ್ರದನಾಗಿದ್ದಾನೆ. ಆದ್ದರಿಂದ ನಾರಾಯಣ. ಅದನ್ನೇ ಆಚಾರ್ಯ ಹೇಳಿದ್ರು ಅಮರ ತಾರಣ ಅಂತ. ದೇವತೆಗಳನ್ನ ದಡ ಹಾಯಿಸಿದವ. ಇದು ಒಂದರ್ಥ. ನಾರಾಯಣ ಶಬ್ದಕ್ಕೆ ಉಪಾಸನೆ ಮಾತ್ರ ಮಾಡಬಹುದಾದ, ಉಪಾಸನೆಯಲ್ಲಿ ನಾವು ಧ್ಯಾನ ಮಾಡಬೇಕಾದ ಒಂದು ವೈದಿಕ ಅರ್ಥ ಇದೆ. ಓಂಕಾರದಿಂದ ಬರುವ ಅರ್ಥ. ಓಂಕಾರದ ಮೊದಲನೆಯ ಅಕ್ಷರ ಅಕಾರ ಉಂಟಲ್ಲ, ಅದೇ ನಾರಾಯಣ ಆದದ್ದು. ಅಕಾರವೇ ನಾರಾಯಣ ಆಯಿತು. ಅಕಾರವೇ, ಬೇರೆ ಏನೂ ಇಲ್ಲೇ ಇಲ್ಲ ಅದರಲ್ಲಿ. ಒಟ್ಟಿಗೆ ನಾರಾಯಣ ಅನ್ನುವಲ್ಲಿ 6 ಅಕಾರಗಳಿವೆ. ಮೊದಲು ಆ ಅನ್ನುವುದೇ ನಾ ಆಯಿತು. ಆ ಮತ್ತು ನಾ ಎರಡಕ್ಕೂ ಒಂದೇ ಅರ್ಥ ಸಂಸ್ಕೃತದಲ್ಲಿ. ಆ ಅಂದ್ರೆ ಅಲ್ಲ ಅಥವಾ ಇಲ್ಲ, ನಾ ಅಂದ್ರೂ ಅಲ್ಲ ಅಥವಾ ಇಲ್ಲ. ಅಮಾನೋ ನಾ ಪ್ರತಿಷೇಧೆ ಅಂತ. ಆ ಅನ್ನುವುದು ನಾ ಆಯಿತು. ಮತ್ತೆ ಪುನಃ ಆ ಇಲ್ಲ, ಅಲ್ಲ ಅನ್ನತಕ್ಕಂಥದ್ದು. ಅಲ್ಲ ಅನ್ನುವ ನಕಾರ ಅಕಾರ, ಇಲ್ಲಿ ನಕಾರ ಆಯಿತು. ಮತ್ತೆ ಪುನಃ ಅಕಾರವಾಗಿಯೇ ನಿಂತಿತ್ತು. ಅದರಿಂದ ನಾ ಆಯಿತು. ನಕಾರ ಪ್ಲಸ್ ಅಕಾರ. ನಾ ಅಂದ್ರೆ ನಾ ಅಂದ್ರೂ ಅಲ್ಲ, ಆ ಅಂದ್ರೂ ಅಲ್ಲ. ಭಗವಂತ ಅಲ್ಲ ಅಲ್ಲ ಅಂತ ಹೇಳಿತು ನಾ. ಆಮೇಲೆ ಅಕಾರವೇ ರೇಫವಾಯಿತು. ರೇಫಕ್ಕೂ ಕ್ಷಯ ಅಂತ, ನಾಶ ಅಂತ ಅರ್ಥ, ಇಲ್ಲ ಅಂತ ಅರ್ಥ. ಆದ್ರಿಂದ ಅಕಾರವೇ ರೇಫವಾಯಿತು. ಮತ್ತೆ ಪುನಃ ಆಕಾರವಾಗಿ ಸೇರಿಕೊಂಡಿತು. ರಾ ಪ್ಲಸ್ ಆ, ರಾ ಆಯಿತು. ಅಂದ್ರೆ ಇಲ್ಲ ಇಲ್ಲ. ನಾ ಅಂದ್ರೆ ಅಲ್ಲ ಅಲ್ಲ, ಎರಡೂ ಇದೆ. ನಾ ಆ, ಅಲ್ಲ ಅಲ್ಲ.
ರಾ ಅಂದ್ರೆ ಎರಡು ನಿಷೇಧ ಇದೆ, ಇಲ್ಲ ಇಲ್ಲ. ಆಮೇಲೆ ಯಾ ಅಂದ್ರು ಯಾಪೈತಿ, ಹೋಗುವುದು, ಇಲ್ಲವಾಗಿಸುವುದು, ಇಲ್ಲವಾಗುವುದಲ್ಲ ಇಲ್ಲವಾಗಿಸುವುದು. ಅವನು ಇಲ್ಲವಾಗಿಸುವವನು, ಅದರಿಂದ ನಕಾರವೇ ಯಕಾರ ಆಯಿತು. ಆಮೇಲೆ ನಾ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಅಕಾರಕ್ಕೆ ಇನ್ನೊಂದು ಅರ್ಥ ವಿರೋಧ ಅಂತ. ಮೂರು ಅರ್ಥಗಳು, ಅನ್ಯತ್ವ, ಅಭಾವ, ವಿರೋಧ. ಅಕಾರಕ್ಕೆ ಮೂರೇ ಅರ್ಥಗಳು. ನಾವು ಅಭಾವ ಅನ್ನೋದು ಇಲ್ಲ ಅನ್ನೋದಾಯ್ತು, ಅನ್ಯತ್ವ ಅನ್ನೋದು ಅಲ್ಲ ಆಯಿತು. ಇನ್ನೊಂದು ಅರ್ಥ ವಿರೋಧ ಅಂತ. ವಿರೋಧ ಅಂದ್ರೆ ನಾನು ಮೊನ್ನೆ ಹೇಳಿದ್ದೆ, ಅಸುರರು ಅನ್ನುವಲ್ಲಿ ಸುರರಿಗೆ ವಿರುದ್ಧರಾದವರು ಅಂತ ಅರ್ಥ. ಅಸುರರು ಅಂದ್ರೆ ಅಲ್ಲಿ ಆ ಅನ್ನೋದಕ್ಕೆ ವಿರುದ್ಧ ಅಂತ ಅರ್ಥ. ಸುರರಲ್ಲದವರು ಅಸುರರಲ್ಲ. ಯಾಕೆಂದ್ರೆ ಸುರರಲ್ಲದವರು ಮನುಷ್ಯರು ಸುರರಲ್ಲ, ಅವರು ಅಸುರರು ಅಲ್ಲ. ಅದರಿಂದ ಅಸುರರು ಅಂದ್ರೆ ಸುರರಲ್ಲದವರು ಮಾತ್ರ ಅಲ್ಲ, ಸುರರಿಗೆ ಬದ್ಧ ವಿರೋಧಿಗಳು. ಅಲ್ಲಿ ವಿರೋಧ ಅನ್ನೋದು ಅಕಾರದ ಅರ್ಥ. ಅದು ಆ ವಿರೋಧ ಅನ್ನುವ ಅಕಾರ ಕೊನೆಗೆ ನಕಾರವೇ ಆಯಿತು. ನಾ ರಾ ಯ ಪುನಃ ನಾ, ಆ ನಕಾರ ನಕಾರವಾಯಿತು. ಯಾಕೆ ಅಂದರೆ ಅದು ಸಂಸ್ಕೃತದ ನಿಯಮ. ರಾ ಅನ್ನುವ ಅಕ್ಷರದ ಮೇಲೆ ಬಂದಿರತಕ್ಕಂಥ ನಕಾರ ನಕಾರವಾಗಬೇಕು ಅಂತ. ಇಲ್ಲಿ ನಾರಾಯಣ ಅನ್ನುವ ಮೊದಲು ರಾ ಅನ್ನುವ ರೇಫಾಕ್ಷರ ಇರುವುದರಿಂದ ಅದರ ನಂತರ ಬಂದಂಥ ನಕಾರ ನಕಾರವಾಯಿತು. ಹಾಗಾದ್ರೆ ನ ಆ ರಾ ಆ ಯ ನ, 6 ನಿಷೇಧಗಳಿವೆ ಇದರಲ್ಲಿ. 6 ಪ್ರತಿಷೇಧ ಅಕ್ಷರಗಳು. ಎಲ್ಲ ಅಕಾರವೇ ನಕಾರವಾಯಿತು, ಮತ್ತೆ ಅಕಾರವೇ, ಪುನಃ ಅಕಾರವೇ ರೇಫವಾಯಿತು, ಮತ್ತೆ ಅಕಾರ, ಅಕಾರವೇ ಯಕಾರವಾಯಿತು, ಅಕಾರವೇ ನಕಾರವಾಯಿತು. ಇದು ಆ ಆ ಆ ಆ ಆ ಆ ಹೇಳಿದ ಹಾಗೆ ಇದನ್ನು ಬೇರೆ ಬೇರೆ ಅಕ್ಷರಗಳಲ್ಲಿ ಅಕಾರದ ಅರ್ಥಗಳನ್ನು ಹೇಳಿದರು. ಅದರಿಂದ ಓಂಕಾರದ ಅಕಾರ ನಾರಾಯಣ ಅಂತ. ಏನು ಅರ್ಥ? ಮೊದಲು ನಾಂದು ನ ನ ನ ಮತ್ತು ಅ ನ ನ ಅಲ್ಲ ಅಲ್ಲ, ಏನು ಅಲ್ಲ. ಭಗವಂತ ಜೀವ ಅಲ್ಲ, ಭಗವಂತ ಜಡ ಅಲ್ಲ, ಜೀವ ಜಡಗಳಿಗಿಂತ ವಿಲಕ್ಷಣ. ಅದರಿಂದ ನಾಂದು ನ ಅ, ಅವನು ಜೀವ ಜಡಗಳಿಗಿಂತ ವಿಲಕ್ಷಣ. ಜಡ ಪ್ರಪಂಚವೂ ಅವನಲ್ಲ, ಚೇತನ ಪ್ರಪಂಚವೂ ಅವನಲ್ಲ. ಚೇತನ ವಿಲಕ್ಷಣ ಅವನು. ಇದು ಅಲ್ಲ. ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ. ನೇತಿ ನೇತಿ 2 ಸರ್ತಿ ನಾನಾ ಅಂತ ಹೇಳ್ತಾರೆ. ಆ ಭಗವಂತನನ್ನು ನಾನಾ ಅಂತ ಅದೇ ಇಲ್ಲಿ ನಾ ಆಯ್ತು. ಆಯ್ತು, ಅಲ್ಲ ಅಲ್ಲ ಗೊತ್ತಾಯ್ತು. ಆಮೇಲೆ ಮತ್ತೆ ರಾ ಅಂತ ಬಂತು. ಇಲ್ಲ ಇಲ್ಲ 2 ಸರ್ತಿ ಇದೆ. 2 ಅಲ್ಲ ಯಾವುದೊಂದು ಗೊತ್ತಾಯ್ತು. ಅವನು ಜೀವ ಅಲ್ಲ, ಅವನು ಜಡ ಅಲ್ಲ. ಯಾವುದು ಇಲ್ಲ ಅಂತ ಗೊತ್ತಾಗಿಲ್ಲ. ಅವನು ರಾ ಅಂದ್ರು, ಇಲ್ಲ ಇಲ್ಲ, ಅವನಲ್ಲಿ ಯಾವ ದೋಷಗಳೂ ಇಲ್ಲ, ಅವನಿಗಿಂತ ಮಿಗಿಲಾದವನೂ ಇಲ್ಲ. ಆದ್ರಿಂದ ಇಲ್ಲ ಇಲ್ಲ ಅಂತ 2 ಸರ್ತಿ ಹೇಳಿದ್ರು. ರಾ ಮತ್ತು ಆ ನಾರಾಯ್ತು. ಆಮೇಲೆ ಯಾ ಅಂದ್ರು. ಯಾ ಅಂದ್ರೆ ಇಲ್ಲವಾಗಿಸುವವನು. ಅವನನ್ನು ಹೀಗೆ ತಿಳಿದರೆ, ಅವನನ್ನು ತಿಳಿದವರಿಗೂ ದುಃಖಾದಿಗಳನ್ನು ಇಲ್ಲವಾಗಿಸುವವನು ಯಾ. ಆಮೇಲೆ ನಾ ಅಂತ ವಿರುದ್ಧವಾಚಕವಾದ ಅಕ್ಷರ ಬಂತು. ಅದು ನಾ ಇದ್ದದ್ದು ನಾ ಆಯ್ತು. ಯಾಕೆಂದ್ರೆ ನಾ ಅಂದ್ರೆ ವಿರುದ್ಧ. ಯಾವುದು ಹಿಂದೆ ಬಂದದ್ದು ದೋಷ ಇಲ್ಲ ಅಂತ ಹೇಳಿದ್ದೇವಲ್ಲ, ಅದಕ್ಕೆ ವಿರುದ್ಧವಾದದ್ದು ಅಂದ್ರೆ ಗುಣ. ಆ ಗುಣವನ್ನೇ ನಾ ಅನ್ನೋದವರು. ಅದೇ ನಾ ಅಂದ್ರೆ ಗುಣ. ದೋಷ ವಿರುದ್ಧವಾದ ಎಲ್ಲ ಗುಣಗಳಿಂದ ಪೂರ್ಣ. ಇದು ನಾ ರಾ ಯ ನಾ ಅಂದ್ರೆ ಈ ಶಬ್ದದಿಂದ ಅಕ್ಷರಗಳಲ್ಲಿ ಭಗವಂತನ ಗುಣವನ್ನು ಹುಡುಕತಕ್ಕಂಥ ವೈದಿಕ ಋಷಿಗಳು ಕಂಡುಕೊಂಡಂಥ ಅರ್ಥ. ಇದನ್ನ ಸಾಧ್ಯವಾದರೆ ಅನುಸಂಧಾನ ಮಾಡ್ರಿ, ಸಾಧ್ಯ ಆಗಿದ್ರೆ ಅಷ್ಟಕ್ಕೆ ಬಿಟ್ಟು ಬಿಡ್ರಿ, ಅದರ ಮೇಲೆ ಕಸರತ್ತು ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ. ನಾರಾಯಣ ಅನ್ನುವಂಥ ಶಬ್ದದ ಅರ್ಥ ಚಿಂತನೆಗೆ ಅವರವರ ಲೆವೆಲಿಗೆ ಅವರವರು ಹೋಗಬೇಕಷ್ಟೇ ಹೊರತು ಅದನ್ನು ಮೀರಿ ಮತ್ತೆ ಎತ್ತರಕ್ಕೆ ಹೋದರೆ ಅತ್ತು ಇಲ್ಲ ಇತ್ತು ಇಲ್ಲ ಅಂತಾಗಿಬಿಡುತ್ತೆ. ನಾರಾಯಣ ಅನ್ನುವಂಥದ್ದು ಇನ್ನೂ ಬೇರೆ ರೀತಿಯಿಂದಲೂ ಅರ್ಥಗಳನ್ನ ಕೊಡ್ತಾರೆ. ನಾರ ಅಂತಂದರೆ ಮನುಷ್ಯ ಸಮುದಾಯ, ಅದಕ್ಕೆ ಅಯನ ಆಶ್ರಯ, ಸಮಸ್ತ ಜೀವರಿಗೆ ಆಧಾರ, ಸಮಸ್ತ ಜೀವರಿಗೆ ಆಶ್ರಯಭೂತನಾದನು. ಅರ ಅಂದರೆ ದೋಷ ಇಲ್ಲದ್ದು, ಅಂದರೆ ಮುಕ್ತ ಸ್ಥಾನ, ಮೋಕ್ಷ, ಅದಕ್ಕೂ ಅಯನ ಆಧಾರ, ಮೋಕ್ಷಕ್ಕೂ ಅವನ ಆಧಾರ, ಮುಕ್ತರಿಗೂ ಆಧಾರ. ನಾರರು ಅಂದರೆ ಮುಕ್ತರು, ನಾರ ಅಂದರೆ ಮೋಕ್ಷ, ನಾರ ಅಂದರೆ ಜೀವ ಸಮುದಾಯ, ನಾರ ಅಂದರೆ ಜೀವ ಸಮುದಾಯದಲ್ಲಿ ಇರತಕ್ಕಂಥ ಜ್ಞಾನ ಅಜ್ಞಾನಾದಿಗಳು, ಅದಕ್ಕೂ ಅಯನ. ನಮಗೆ ಜ್ಞಾನಾಜ್ಞಾನ ಸುಖ ದುಃಖಗಳನ್ನು ಕೊಡ್ತಕ್ಕವನು ಅವನೇ. ನರರಲ್ಲಿ ಇರತಕ್ಕಂಥ ಜ್ಞಾನಾಜ್ಞಾನ ಸುಖ ದುಃಖಗಳಿಗೂ ಕೂಡ ಅವನೇ ಆಶ್ರಯ. ಅರ ಅಂದರೆ ದೋಷ, ಅರಾಯಣ ಅಂದರೆ ದೋಷ ಉಳ್ಳವನು. ಅರಾಯಣನು ಅಲ್ಲ ಅವನು, ಅದರಿಂದ ನಾರಾಯಣ. ದೋಷ ಉಳ್ಳವನು ಅಲ್ಲ. ನಾರ ಅಂದರೆ ಗುಣ, ಅದಕ್ಕೆ ಆಶ್ರಯ, ಅದರಿಂದ ನಾರಾಯಣ ಮಯನಃ ನಾರಾಯಣ. ಅರಾಯಣ ಅಂದರೆ ತ್ರಿಗುಣಗಳಿಂದ ಕೂಡಿರತಕ್ಕಂಥದ್ದು.
ಪ್ರಪಂಚ. ಆ ಪ್ರಪಂಚ ಅವನು ಅಲ್ಲ, ಆದ್ರಿಂದ ನಾರಾಯಣ. ಅರಾಯಣ ಅಂದ್ರೆ ದೋಷಗಳಿಗೆ ಆಶ್ರಯವಾದ, ಅರ ಅಂದ್ರೆ ದೋಷ, ಅರಾಯಣ ಅಂದ್ರೆ ದೋಷಗಳಿಗೆ ನೆಲೆಯಾದ ಈ ಪ್ರಪಂಚ, ಅದಕ್ಕಿಂತ ವಿಲಕ್ಷಣ ಅವನು, ಆದ್ರಿಂದ ನಾರಾಯಣ. ಹೀಗೆ ಆ ಶಬ್ದವನ್ನು ಹೇಗೆ ಒಡೆದ್ರೆ ಹಾಗೆ ಹೊಸ ಹೊಸ ಅರ್ಥದಲ್ಲಿ ತೆರೆದುಕೊಳ್ಳತಕ್ಕಂಥ ಒಂದು ಅಪೂರ್ವವಾದ ಶಬ್ದ ನಾರಾಯಣ ಅನ್ನೋದು. ಅದು ನೇರ ಓಂಕಾರದಿಂದ ಅಭಿವ್ಯಕ್ತವಾದ ನಾಮ. ಯಾಕೆಂದ್ರೆ ಓಂಕಾರದಲ್ಲಿ 8 ಅಕ್ಷರಗಳು: ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ. ಈ 8 ಅಕ್ಷರಗಳಿಂದ 8 ಅಕ್ಷರಗಳ ಮಂತ್ರ ನಿರ್ಮಾಣವಾಯಿತು, ಓಂ ನಮೋ ನಾರಾಯಣಾಯ ಅಂತ. ಆ 8 ಅಕ್ಷರದಿಂದ ನೇರ ಅಭಿವ್ಯಕ್ತವಾದಂಥ ಮಂತ್ರ ಅಷ್ಟಾಕ್ಷರ. ಅಷ್ಟಾಕ್ಷರ ಮತ್ತೆ ಅಷ್ಟಾಕ್ಷರ 3 ಪಟ್ಟು ಆವೃತ್ತಿಯಾಗಿ ಅದರಿಂದ ಅಭಿವ್ಯಕ್ತವಾದ ಮಂತ್ರ ಗಾಯತ್ರಿ. ಅದರಿಂದ ಓಂಕಾರ ಮತ್ತು ಗಾಯತ್ರಿಯ ಮಧ್ಯದಲ್ಲಿ ಇರತಕ್ಕಂಥ ಮಂತ್ರ, ಅದಕ್ಕೆ ಮೂಲಮಂತ್ರ ಅಂತ ಹೆಸರು. ಮೂಲಮಂತ್ರ ಏನು ಜಪ್ತ್ವಾ ಅಂತ ಬಂದರೆ ಎಲ್ಲಿಯಾದರೂ ಶಾಸ್ತ್ರದಲ್ಲಿ ಮೂಲ ಮಂತ್ರದಿಂದ ಜಪಿಸು ಅಂದ್ರೆ, ಮೂಲಮಂತ್ರ ಅಂದ್ರೆ ಯಾವುದು? ಓಂ ನಮೋ ನಾರಾಯಣಾಯ. ದೇವರಿಗೆ ಆವಾಹನೆ ಮಾಡುವಾಗ 108 ಸರ್ತಿ ಮೂಲಮಂತ್ರವನ್ನು ಹೇಳು. ನೈವೇದ್ಯಕ್ಕೆ ಪ್ರೋಕ್ಷಣೆ ಮಾಡುವಾಗ ಮೂಲಮಂತ್ರೇಣ ಪ್ರೋಕ್ಷ್ಯ, ಮೂಲಮಂತ್ರದಿಂದ ಪ್ರೋಕ್ಷಣೆ ಮಾಡು ಅಂದ್ರೆ, ಮೂಲಮಂತ್ರ ಅಂದ್ರೆ ಓಂ ನಮೋ ನಾರಾಯಣ. ವಾಸುದೇವ ದ್ವಾದಶಾಕ್ಷರದಿಂದ ಅಥವಾ ಮೂಲಮಂತ್ರೇಣವಾ ಯತಿಹಿ ಅಂತಂದ್ರು ಸನ್ಯಾಸಿಗಳು. ಆಚಾರ್ಯರು ಹೇಳಿದಂಥ ಮಾತಿದು. ಸನ್ಯಾಸಿಗಳು ಮೂಲಮಂತ್ರದಿಂದ, ಓಂಕಾರ ಅವರಿಗೆ ಜಪಕ್ಕೆ ವಿಹಿತವಾದದ್ದು, ಅವರು ಮೂಲಮಂತ್ರೇಣವಾ, ನಾರಾಯಣ ಅಷ್ಟಾಕ್ಷರ ಓಂಕಾರದ್ದೇ ನೇರ ಅಭಿವ್ಯಕ್ತಿಯ ಮಂತ್ರ, ಆದ್ದರಿಂದ ಅವರಿಗೆ ಮೂಲಮಂತ್ರವು ಕೂಡ ಅಷ್ಟೇ ಉಪಾಸ್ಯವಾದದ್ದು. ಹೀಗೆ ಬಹಳ ಮಹತ್ವದ ಮಂತ್ರ ಅದು. ನಾರಾಯಣ ನಾಮವನ್ನು ಒಳಗೊಂಡಿರತಕ್ಕ ಮಂತ್ರ, ಅದು ನೇರ ಓಂಕಾರದಿಂದ ಅಭಿವ್ಯಕ್ತವಾಗಿರತಕ್ಕಂಥದ್ದು. ಅದನ್ನ ಬಗೆ ಬಗೆಯಿಂದ ಶಾಸ್ತ್ರಕಾರರು ಕಂಡಿದ್ದಾರೆ. ನಾರ ಅಂದ್ರೆ ದೋಷ ಇಲ್ಲದವಳು, ಲಕ್ಷ್ಮಿ. ಅರ ಅಂದ್ರೆ ದೋಷ, ಇದನ್ನೇ ಇಟ್ಕೊಂಡ. ನ ಅರ, ದೋಷ ಇಲ್ಲದವಳು, ಪ್ರಾಕೃತ ಶರೀರ, ಅಜ್ಞಾನ, ದುಃಖ, ಸಂಸಾರ ಬಂಧ ಯಾವ ದೋಷವೂ ಇಲ್ಲದೆ ಇದ್ದವಳು ನಾರ ಅಂದ್ರೆ ಲಕ್ಷ್ಮಿ. ಅವಳಿಗೆ ಏನ, ಲಕ್ಷ್ಮಿಗೂ ಆಶ್ರಯನಾಗಮ. ಹೀಗೆ ಆ ಶಬ್ದವನ್ನ ನೀವು ಅನುಸಂಧಾನ ಮಾಡ್ತಾ ಹೋದರೆ ಏನು ಅರ್ಥ ಬೇಕೋ ಆ ಅರ್ಥ ಕೊಡುತ್ತೆ. ಅಂಥ ನಾರಾಯಣ ಅಮರತಾರಣ, ಅಮರರನ್ನು ದಾಟಿಸಿದವ, ಅದು ನಾರಾಯಣ ಶಬ್ದದ ಅರ್ಥವೇ. ನಾರರು ಅಂದ್ರೆ ನಾನು ಹೇಳಿದೆ ನಿದ್ರೆ, ಮುಪ್ಪು. ಅವರಿಗೆ ಅಜರರು ಅಂತ ಹೆಸರು, ಅಂದ್ರೆ ನಿದ್ರೆ ಇಲ್ಲದವರು ಅಂತ. ಅವರಿಗೆ ಅಸ್ವಪ್ನರು ಅಂತ ಹೆಸರು. ಅಲ್ಲ, ಅಜರರು ಅಂದ್ರೆ ಮುಪ್ಪು ಇಲ್ಲದವರು ಅಂತ, ಅಸ್ವಪ್ನರು ಅಂತ ಹೆಸರು, ಅಂದ್ರೆ ಅವರಿಗೆ ನಿದ್ರೆಯೇ ಇಲ್ಲದವರು ಅಂತ. ಅದೇ ದೋಷಗಳು, ನಿದ್ರೆ, ಮುಪ್ಪು ಮುಂತಾದ ದೋಷಗಳು ಇಲ್ಲದೇ ಇರುವವರು, ಆದ್ದರಿಂದ ಅವರು ನಾರರು. ಹೀಗೆ ಅಮರತಾರಣ, ಅಮರತ್ವ, ಅಮರತಾ ಅಂದರೆ ಅಮರತ್ವ, ನಾಶವಿಲ್ಲದಿರುವಿಕೆ. ಭಗವಂತನಲ್ಲಿ ಸದಾ ಇರತಕ್ಕಂಥ ಗುಣ ಅಮರತ್ವ. ಜೀವರಲ್ಲಿ ಅದು ಮುಕ್ತಿಯಲ್ಲಿ ಪಡೆಯುವಂಥ ಗುಣ. ಅಂದರೆ ಮೊದಲು ಅಮರರೇ ಅವರು, ಆದರೆ ದೇಹದ ಮೂಲಕ ಹುಟ್ಟು ಸಾವುಗಳು ಇರೋದರಿಂದ ದೇಹದಿಂದಲೂ ಸಾವಿಲ್ಲದವನನ್ನು ಅಮರ ಅನ್ನೋದು. ಸ್ವರೂಪತಃ ಸಾವಿಲ್ಲದವ ಅಂತ ಅರ್ಥ ಅಲ್ವೇ ಇಲ್ಲ. ಅದಕ್ಕೆ ದೇಹಕ್ಕೂ ಸಾವಿಲ್ಲದೇ ಇಲ್ಲ. ದೇಹದಿಂದ ಹುಟ್ಟು ಸಾವು ಇರುವವರನ್ನು ಅಮರರು ಅಂತ ಹೇಳುವುದಿಲ್ಲ. ಅವರು ಮರಣಶೀಲರು, ಮರ. ನಾವೆಲ್ಲ ಮರಗಳು, ಭಗವಂತ ನಿಜವಾಗಿ ಅಮರ. ಆ ಅಮರತಾ ಅಂದ್ರೆ ಅಮರತ್ವ, ಹುಟ್ಟು ಸಾವಿಲ್ಲದಿರುವಿಕೆ. ಅದು ಆ ಗುಣದಿಂದ ಅವನು ಏನಾಗಿದ್ದಾನೆ ಭಗವಂತ ಅಂದ್ರೆ ರಣಃ. ರಣಃ ಅಂತಂದ್ರೆ ಎಲ್ಲ ಶಾಸ್ತ್ರಗಳಿಂದ ರಣ್ಯತೆ ವರ್ಣ್ಯತೆ ಇತಿ ರಣಃ. ಎಲ್ಲ ಶಾಸ್ತ್ರಗಳಿಂದ ಎಲ್ಲ ಶಬ್ದಗಳಿಂದ ವಾಚ್ಯನಾದವ. ಹೇಗೆ ಅಂತ, ರಣಃ ಅಹ ನಹ ನಕಾರೋ ಬಲಂ ಪೂರ್ಣ ಬಲ ಸ್ವರೂಪ. ರಂ ಅಂದ್ರೆ ಆನಂದ, ಬಲಾನಂದ ಸ್ವರೂಪ ಅಂತ ಶಾಸ್ತ್ರಗಳಿಂದ ವರ್ಣಿತನಾದವ. ಆದ್ದರಿಂದ ಅವನು ಅಮರತಾರಣ. ನಾರಾಯಣ ಅಮರತಾರಣ ಒಂದೇ. ಕಾರಣ ಕಾರಣ ಪೂರ್ಣ ವರೆಣ್ಯ. ಕಾರಣಗಳಿಗೂ ಕಾರಣ, ಕಾರಣ ಅನಾಂಚ ಕಾರಣಂ. ಜಗತ್ತಿನಲ್ಲಿ ಒಂದೊಂದಕ್ಕೆ ಒಂದೊಂದು ಕಾರಣ ಇದೆ. ಕೊನೆ ತನಕ ಹೋದ್ರೆ, ಹಿಂದಕ್ಕೆ ಹೋದ್ರೆ ಇಡೀ ಜಗತ್ತಿಗೆ ಮೂಲ ಕಾರಣ ಚತುರ್ಮುಖ. ಅವಾಂತರ ಕಾರಣ, ಅವಾಂತರ ಕಾರಣಗಳು, ಅದಕ್ಕೂ ಕಾರಣ ಅದಕ್ಕೂ ಕಾರಣ ಹೋಗಿ ಜಗತ್ತಿಗೆ ಎಲ್ಲಾ ಮೂಲ ಕಾರಣ ಚತುರ್ಮುಖ. ಆ ಜಗತ್ತಿನ ಮೂಲ ಕಾರಣನಾದ ಚತುರ್ಮುಖನಿಗೂ ಕಾರಣನಾದವ. ಯಾಕೆ ಅಂದ್ರೆ ಎಲ್ಲ ಕಾರಣದ ಒಳಗೂ ಪೂರ್ಣ ತುಂಬಿದವ ನೀನು. ಅವಾಂತರ ಕಾರಣಗಳ ಒಳಗೂ ಕೂಡ ನೀನೇ
ಒಳಗೆ ಪೂರ್ಣನಾದವ, ಅಂದ್ರೆ ಪೂರ್ಣ ಅಂದ್ರೆ ತುಂಬುವುದು, ಅದರೊಳಗೆ ತುಂಬಿದವ ನೀನು ಮತ್ತು ಪರಿಪೂರ್ಣನಾದವ ನೀನು. ಕಾರಣ ಪೂರ್ಣ. ಇಲ್ಲಿ ತನಕ ಒಂದೇ ಶಬ್ದ ಈಗ ನೋಡೋಣ. ಜಗತ್ತಿನಲ್ಲಿ ಕಾರಣಗಳು ಇವೆ. ಯಾವುದು ಅಂದರೆ ಮಡಕೆಗೆ ಮಣ್ಣು, ಅದು ಕಾರಣ. ಅಂದ್ರೆ ಜಗತ್ತಿಗೆ ಕಾರಣಭೂತವಾದ ಜಡ, ಉಪಾದಾನ ಕಾರಣಭೂತವಾದ ಜಡ. ಆದರೆ ಜಡ ಅಷ್ಟೇ ಕಾರಣ ಆಗುವುದಿಲ್ಲ, ಅದರೊಳಗೆ ನಿಮಿತ್ತವಾಗಿರತಕ್ಕಂತಹ ದೇವತೆಗಳು ಕಾರಣಗಳು. ಆ ಕಾರಣರಲ್ಲಿಯೂ ಪೂರ್ಣನಾದಂಥವನು, ಅಂದ್ರೆ ಜಗತ್ತಿಗೆ ಕಾರಣವಾದಂತಹ ಜಡ ಪ್ರಕೃತಿ, ಅದಕ್ಕೂ ಅದರ ಪರಿಣಾಮಕ್ಕೆ ಕಾರಣವಾಗಿರತಕ್ಕಂತಹ ಚೇತನರಾಗಿರ್ತಕ್ಕ ಬ್ರಹ್ಮಾದಿ ದೇವತೆಗಳು ಕಾರಣರು. ಆ ಕಾರಣಗಳಲ್ಲಿಯೂ ಪರಿಪೂರ್ಣನಾದವ ಕಾರಣ ಪೂರ್ಣ. ಅದೂ ಕೂಡ ದೇವತೆಗಳಲ್ಲಿ ಬಂತು. ಕಾರಣಗಳು ಮನುಷ್ಯರು. ಈಗ ಮಡಕೆಗೆ ಮಣ್ಣು ಕಾರಣ, ಅದಕ್ಕೂ ಮಣ್ಣು ಕಾರಣ ಆಗಲಿಕ್ಕೆ ಕಾರಣನಾದವ ಕುಂಬಾರ, ಚೇತನ. ಅವರಲ್ಲಿ ತುಂಬಿರತಕ್ಕವರು ತತ್ವಾಭಿಮಾನ ದೇವತೆಗಳು. ಆ ಪೂರ್ಣರಾದ ದೇವತೆಗಳಲ್ಲಿಯೂ ವರೇಣ್ಯನಾದವ ಭಗವಂತ. ಹಾಗೆ ಕಾರಣಗಳ ಕಾರಣದಲ್ಲಿಯೂ ಪೂರ್ಣನಾದಂತಹ ದೇವತೆಗಳಲ್ಲಿಯೂ ವರೇಣ್ಯನಾದವ. ಕಾರಣ ಪೂರ್ಣ ವರೇಣ್ಯ ಒಂದೇ ಶಬ್ದ ಆಗಬಹುದು. ಕಾರಣ ಪೂರ್ಣ ವರೇಣ್ಯ ಆಗಬಹುದು, ಕಾರಣ ಪೂರ್ಣ ವರೇಣ್ಯ ಆಗಬಹುದು. ಹೇಗೆ ಪದಚ್ಛೇದ ಮಾಡಿದರೂ ತೆರೆದುಕೊಳ್ಳತಕ್ಕಂಥ ಶಬ್ದಗಳನ್ನು ಆಚಾರ್ಯರಲ್ಲಿ ತುಂಬಿಸಿದ್ದಾರೆ. ಹೀಗೆ ಕೇಶವ ರೂಪ, ನಾರಾಯಣ ರೂಪದ ಸ್ತೋತ್ರ ಆದ್ಮೇಲೆ ಎರಡನೇ ಪದ್ಯದಲ್ಲಿ ಮತ್ತೆ ಎರಡು ರೂಪಗಳು, ಮಾಧವ ಮತ್ತು ಗೋವಿಂದ. ಮಾಧವ ಶೋಧಕ ಒಂದೇ, ಬಾಧಕ ಬೋಧಕ ಶುದ್ಧ ಸಮಾಧಿ. ಗೋವಿಂದ ಪುರಂದರ ಒಂದೇ, ಸ್ಕಂದ ಸನಂದನ ವಂದಿತ ಪಾದ. ಇಲ್ಲಿಯೂ ಹಾಗೆ ಭಗವಂತನ ಆ ರೂಪವನ್ನು ಎರಡೆರಡು ಸರ್ತಿ ಕರೀತಾರೆ. ಮಾಧವ ಗೋವಿಂದ ಅಂತಾರೆ. ನಾವು ಆ ಪದದ ಒಂದೊಂದು ನಾಮವನ್ನು ಒಂದೊಂದು ಬಾರಿ ಕರೆದಾಗಲೂ ಒಂದೊಂದು ರೀತಿಯ ಅರ್ಥವಿಶೇಷವನ್ನು ಅನುಸಂಧಾನ ಮಾಡಬೇಕು. ಮಾಧವ ಅಂದರೆ ಏನು? ಅದು ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟ ಹೆಸರು ಹೌದು, ಮತ್ತೆ ಭಗವಂತನ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಹೆಸರು ಹೌದು. ಮಾಧವ ಅಂತ ಕೃಷ್ಣನಿಗೆ ವಿಶೇಷವಾದ ಹೆಸರು. ಕೇಶವ ಅಂತ ಕೃಷ್ಣನಿಗೆ ಹಾಗೆ ಕೇಶಿಯನ್ನು ಕೊಂದದ್ದರಿಂದ ಅಥವಾ ಗುಂಗುರು ಕೂದಲಿನವ ಅನ್ನುವುದರಿಂದ, ಕಂಸನನ್ನು ಕೊಂದದ್ದರಿಂದ ಕೃಷ್ಣನಿಗೆ ವಿಶೇಷ ನಾಮವಾಯಿತು. ಹಾಗೆ ಕೃಷ್ಣನ ವಿಶೇಷ ನಾಮಗಳಲ್ಲಿ ಒಂದು ಮಾಧವ ಅಂತ. ಯಾಕೆ ಅಂದರೆ ಮಾಧವ ಅಂತಂದರೆ ಮಧು ವಂಶದಲ್ಲಿ ಅವತರಿಸಿ ಬಂದವ ಅಂತ ಅರ್ಥ. ಮಧು ವಂಶ, ಯಾದವ ಯದುವಂಶದಲ್ಲಿ ಬಂದದ್ರಿಂದ ಯಾದವ, ಮಧುವಂಶದಲ್ಲಿ ಬಂದದ್ರಿಂದ ಮಾಧವ. ಅದೇನು ಮಧುವಂಶದಲ್ಲಿ ಎಲ್ಲಿ ಬಂದ? ಯದುವಂಶದಲ್ಲೇ ಅನಂತರ ಬಂದ ರಾಜರುಗಳಲ್ಲಿ ಒಬ್ಬ ಮಧು ಅನ್ನುವವನು. ಅವನ ನಂತರ ಆ ವಂಶಕ್ಕೆ ಮಧುವಂಶ ಅಂತ ಹೆಸರು ಬಂತು. ಆ ವಂಶದಲ್ಲಿ ಹುಟ್ಟಿದವರೆಲ್ಲ ಮಾಧವರಾದರು. ಆದರೆ ಉಳಿದವರು ಮಾಧವರು ಅಂತ ಖ್ಯಾತಿ ಬರಲಿಲ್ಲ, ನೀನು ಮಾಧವ ಅಂತ ಪ್ರಸಿದ್ಧನಾದೆ. ಯದುವಂಶದ ಒಬ್ಬ ರಾಜ ಮಧು, ಆ ಪರಂಪರೆಯಲ್ಲಿ ಬಂದವ ಕೃಷ್ಣ ಅಂತ. ಮಧುವಂಶದಲ್ಲಿ ಅವತರಿಸಿ ಬಂದವ ಮಾಧವ. ಇದು ಕೃಷ್ಣನಿಗೆ ವಿಶಿಷ್ಟವಾದ ಅರ್ಥದಲ್ಲಿ ಆಯಿತು. ಅವನ ಮೂಲ ರೂಪ ನೋಡಿದರೆ ಅವನಿಗೆ ಮಾಧವ ಯಸ್ಯ, ಮಾ ಅಂದ್ರೆ ನೋ ಅಂತ ಅರ್ಥ ಸಂಸ್ಕೃತದಲ್ಲಿ. ಅವನಿಗೆ ಧವ ಅಂದ್ರೆ ಸ್ವಾಮಿ, ಅವನಿಗೆ ಇನ್ನೊಬ್ಬ ಒಡೆಯ ನಿಲ್ಲದವ ಮಾಧವ, ಅವನಿಗೆ ಇನ್ನೊಬ್ಬ ಯಾರು ಸ್ವಾಮಿ ಇರಬೇಕು. ಆದರೆ ಅವನು ಮಾಧವ, ಮಾ ಅಂದ್ರೆ ರಮಾ ಲಕ್ಷ್ಮೀಪತಿ, ಮಾಯಾ ಧವ. ಆದರೆ ಅವನಿಗೆ ಮಾಧವ, ಅವನಿಗೆ ಯಾರೂ ಸ್ವಾಮಿ ಇಲ್ಲ, ಅವನು ಲಕ್ಷ್ಮಿಗೆ ಸ್ವಾಮಿಯಾದವ. ಅವನೇ ಮಧುವಂಶದಲ್ಲಿ ಅವತರಿಸಿ ಬಂದು ಮಾಧವ ಆದ. ಹೀಗೆ ಮಾ ಅಂದ್ರೆ ಜ್ಞಾನ, ಮಾ ಜ್ಞಾನದಿಂದ ಅವನನ್ನು, ಧವ ಅಂದ್ರೆ ಧಾವು ಗತವು ಅಂತ. ಜ್ಞಾನದ ಮೂಲಕ ಅವನನ್ನು ಜನರು ಪಡೀತಾರೆ, ಅದರಿಂದ ಅವನು ಮಾಧವ, ಜ್ಞಾನಗಮ್ಯ. ಮತ್ತು ಜ್ಞಾನಕ್ಕೆ, ಎಲ್ಲ ಜ್ಞಾನಕ್ಕೂ ಧವ ಒಡೆಯ. ಮಾ ಅಂದ್ರೆ ಜ್ಞಾನ ಪ್ರದವಾಗಿರತಕ್ಕಂಥ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ವೇದವಿದ್ಯೆ, ವೇದಗಳಿಗೂ ಧವ, ವೇದಾಭಿಮಾನಿನೇ ಆದ ಲಕ್ಷ್ಮಿಗೂ ಧವ. ಆದ್ದರಿಂದ ಅವನನ್ನು ಮಾಧವ ಅಂತ, ಹೀಗೆ ಅನೇಕ ಕಾರಣಗಳಿಂದ ಮಾಧವ ಅಂತ ಕರೀತಾರೆ. ಮಾಧವ ಅಲ್ಲಿ ಮಾಧವ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಅರ್ಥವನ್ನು ಇಟ್ಟುಕೊಂಡು ಆಚಾರ್ಯರು ಮುಂದಕ್ಕೆ ಹೋಗಿ, ಮಾಧವ ಅಂದ್ರೆ ಜ್ಞಾನಗಳ ಒಡೆಯ, ಜ್ಞಾನಪ್ರದ. ನಾರಾಯಣಂ ಸುರಗುರುಂ ಅಂತ ಮೊದಲು ಪ್ರಾರ್ಥನೆ ಮಾಡಿದ್ದು ಭಾರತದಲ್ಲಿ ಭಗವಂತನನ್ನು ಸುರಗುರು ಅಂತ.
ಸುರಗುರು ಅಂತಂದ್ರೆ ಏನರ್ಥ ಅಂದರೆ ಗುರು ಅಂದ್ರೆ ಜ್ಞಾನಪ್ರದ ಅಂತಲ್ವ. ದೇವತೆಗಳಿಗೂ ಜ್ಞಾನಪ್ರದವಾದ ರೂಪ. ಅದನ್ನು ಆಚಾರ್ಯರು ಜ್ಞಾನಪ್ರದ ಸ ಭಗವಾನ್ ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ. ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಯಸ್ಮಾತ್ ಬ್ರಹ್ಮೇಂದ್ರ, ಅದನ್ನು ಇನ್ನೊಂದು ಕಡೆ ಅವರು ಯಾಜ್ಞವಲ್ಕ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಅಂತ. ಯಾರಿಂದಲೇ ಬ್ರಹ್ಮಾದಿ ದೇವತೆಗಳಿಗೂ ಲಕ್ಷ್ಮಿಗೂ ಜ್ಞಾನದ ಸ್ಫುರಣವೋ ಅಂಥ ಭಗವಂತನಿಗೆ ನಮಸ್ಕಾರ ಅಂತ. ಅದು ಯಾವುದು? ಯಜ್ಞ. ಯಜ್ಞ ಅಂದ್ರೆ ಯತ್, ಯಾರಿಂದ ಜ್ಞ ಅಂದ್ರೆ ಜ್ಞಾನ ಸ್ಫೂರ್ತಿಯೋ ಅವನು ಯಜ್ಞ. ಈ ಎಲ್ಲ ಒಂದೊಂದು ಶಬ್ದದಿಂದ ವಿಚಿತ್ರವಾದ ಅರ್ಥವನ್ನು ಆಚಾರ್ಯ ನಮಗೆ ಹೊಳಿಸ್ತಾರೆ. ಯತ್ ಜ್ಞ, ಯಾರಿಂದ ಸಮಸ್ತ ದೇವತೆಗಳಿಗೂ ಜ್ಞಾನದ ಸ್ಫೂರ್ತಿಯೋ ಅವನು ಯಜ್ಞ. ಅಂಥ ಭಗವಂತ ಜ್ಞಾನವನ್ನ ಮಾಧವ, ಎಲ್ಲರಿಗೂ ಸುರರಿಗೂ ಗುರು, ಜ್ಞಾನಪ್ರದ. ಆಮೇಲೆ ಆಚಾರ್ಯರಿಗಂತೂ ಪೂರ್ಣ ಗುರುಂಶ್ಚಾನ್ಮೇ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಗೀತಾ ಭಾಷ್ಯ ಬರೆಯುವಾಗ ವಿಶೇಷತೋ ಮೇ ಅನುವ್ಯಾಖ್ಯಾನ ಹೇಳಿದ್ರು ಆಚಾರ್ಯರು. ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವ ಅಪಿಚಾಹಮೇವ ವಿಶೇಷತೋ ಮೇ. ಜಗದ್ಗುರುಗಳಿಗೆಲ್ಲ ಗುರು, ವಿಶೇಷವಾಗಿ ನನಗೆ ಗುರು ಒಂದು ವೇದವ್ಯಾಸರನ್ನು. ಅಲ್ಲಿ ಗುರುಂಶ್ಚ ಆನ್ ಗೀತಾ ಭಾಷ್ಯದಲ್ಲಿ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗುರುಂಶ್ಚ ಆನ್, ಅಕಾರವಾಚ್ಯನಾದ ನನ್ನ ಗುರುವನ್ನು ನಮಸ್ಕಾರ ಮಾಡಿ. ಅಕಾರವಾಚ್ಯ ಅಂದ್ರೆ ಭಗವಂತನೇ. ಆನ್ ಗುರುವನ್ನು, ಅದು ವೇದವ್ಯಾಸ ರೂಪಕ್ಕೂ ಅಕಾರಕ್ಕೂ ವಿಶೇಷವಾದ ಸಂಬಂಧ ಇದೆ. ವೇದವ್ಯಾಸರನ್ನು ಕರೆಯುವಾಗಲೂ ಅಹ್ ಪುರಾಣರ್ಷಿ ವ್ಯಾಸ ಸತ್ಯವತಿ ಸುತಃ ಅಂತ ಅವರಿಗೆ ಅಕಾರವಾಚ್ಯತ್ವವನ್ನು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆನ್ ಅಕಾರವಾಚ್ಯನಾದ ನನ್ನ ಗುರು ಅಂತಾರೆ. ಅವು ಯಾರಪ್ಪ ಅಕಾರವಾಚ್ಯರಾದ ಗುರುಗಳು ಅಂದ್ರೆ ಭಗವಂತನೇ ಅಕಾರವಾಚ್ಯ, ವ್ಯಾಸರೇ ಅಕಾರವಾಚ್ಯ. ಹಾಗಾಗಿ ನನ್ನ ಗುರುವನ್ನು ಅಂತ ವಿಶೇಷ ಗುರು. ಅದನ್ನ ಮಾಧವ ಅಂದ್ರೆ ಆಚಾರ್ಯರಿಗೆ ಅವರಲ್ಲಿ ಇರತಕ್ಕಂಥ ಏನು ಸರ್ವಜ್ಞತ್ವ ಇದೆ, ಆ ಜ್ಞಾನದ ಮಡು, ಅದಕ್ಕೆ ಯಾರು ಧವ, ಆ ಜ್ಞಾನವನ್ನು ಕೊಟ್ಟವರು. ಆ ಜ್ಞಾನದಲ್ಲಿ ಆ ಪರಿಶುದ್ಧವಾದ ಜ್ಞಾನವನ್ನು ಕೊಟ್ಟವ. ಜ್ಞಾನ ಕೊಡ್ತಾನೆ. ಅನೇಕ ಮಂದಿಯ ಜ್ಞಾನ ಅಂದರೆ ಅದು ಅಜ್ಞಾನವೇ ಆಗಿರ್ತದೆ. ಮತ್ತೆ ಅಜ್ಞಾನವನ್ನೇ ಜ್ಞಾನ ಅಂತ ತಿಳ್ಕೊಂಡು ಬಿಟ್ಟಿರ್ತೇವೆ ನಾವು. ನಮಗೆ ಗೊತ್ತಿರುವಂತಹ ಅಲ್ಪ ವಿಷಯವನ್ನೇ ಮಹಾ ದೊಡ್ಡ ಸಂಗತಿಯಿಂದ ಭ್ರಮಿಸ್ಕೊಂಡು ಬಿಡ್ತೇವೆ. ಅದಕ್ಕೋಸ್ಕರ ಶುದ್ಧವಾದ ಜ್ಞಾನ ಬೇಕು. ಮಾಧವ ಮಾಧವ ಶೋಧಕ ಒಂದೇ ಅಂದ್ರೆ ಜ್ಞಾನಕ್ಕೆ ಒಡೆಯ ನೀನು. ಅದರಿಂದ ಜ್ಞಾನವನ್ನು ಶೋಧನೆ ಮಾಡು, ಶುದ್ಧವಾದ ಜ್ಞಾನ ಕೊಟ್ಟು ಈ ಜೀವವನ್ನು ಶೋಧನೆ ಮಾಡು. ಈ ಜೀವದಲ್ಲಿ ತುಂಬಾ ಕಳೆ ತುಂಬಿಬಿಡುತ್ತೆ. ಅವಳು ತನ್ನ ಜೀವದ ಬಗ್ಗೆ ಹೇಳುವುದಲ್ಲ, ಒಟ್ಟು ಜೀವ ಸಮುದಾಯದಲ್ಲಿ ಅಜ್ಞಾನ ತಮೋಗುಣದ ಕಳೆ ತುಂಬಿಬಿಡುತ್ತೆ ಜೀವ ಸ್ವರೂಪದಲ್ಲಿ. ಅದನ್ನ ಆ ತಮೋಗುಣದ ಕಳೆ ತೆಗೆದು ಅದರಲ್ಲಿ ಒಳಗಿರ್ತಕ್ಕಂಥ ಶುದ್ಧ ಸತ್ವವನ್ನ, ಮನಸ್ಸಿನಲ್ಲಿ ತುಂಬಿರತಕ್ಕ ಕೊಳೆಯನ್ನು ತೊಳೆದು ಅದನ್ನು ಶುದ್ಧ ಸತ್ವಮಯ ಮಾಡಬೇಕು. ಜ್ಞಾನವನ್ನು ಒಳಗೆ ತುಂಬಬೇಕು. ಆ ಶೋಧನೆ, ಕ್ಲೀನಿಂಗ್ ಪ್ರೊಸೆಸ್ ಯಾರು ಮಾಡಬೇಕು? ನಮಗೇನು, ನಮ್ಮ ಹತ್ರ ಮನಸ್ಸನ್ನು ತೊಳೆಯೋ ಸೋಪೇ ಇಲ್ಲ. ಅದು ನೀನೇ ಆ ಕೆಲಸ ಮಾಡಬೇಕು. ಮಾಧವ ಮಾಧವ ಶೋಧಕ ಒಂದೇ ಅಂತ ಮನಸ್ಸನ್ನು ಶೋಧನೆ ಮಾಡಿ. ಶೋಧನೆ ಅಂದ್ರೆ ಎನ್ಕ್ವೈರಿ ಅಲ್ಲ, ಕ್ಲೀನಿಂಗ್. ಶೋಧಕ ಅಂದ್ರೆ ಸಂಶೋಧನೆ ಮಾಡುವಂತ ಅರ್ಥ ಅಲ್ಲ, ಶುದ್ಧಿ ಮಾಡುವವ ಅಂತ. ಸಂಸ್ಕೃತದಲ್ಲಿ ಶೋಧನೆ ಅಂದ್ರೆ ಸ್ವಚ್ಛಗೊಳಿಸುವುದು. ಶೋಧಕ. ನೀನು ಬಂದು ಕೂತ್ರೆ ಹೃದಯ ಸ್ವಚ್ಛವಾಗತ್ತೆ. ನೀನು ಬಂದು ಕೂತ್ರೆ ಈ ದೇಹ ಸ್ವಚ್ಛವಾಗತ್ತೆ. ಎಲ್ಲ ಕಡೆ ನೀನು ಎಲ್ಲಿ ಬಂದೆ ಅದು ಸ್ವಚ್ಛವಾಗುತ್ತೆ. ಹೀಗೆ ನೀನು ಬಂದು ನೆಲೆಸಿ ಮನಸ್ಸಿನಲ್ಲಿ ನಿನ್ನ ಅರಿವನ್ನು ಕೊಟ್ಟು ನನ್ನನ್ನು ಶೋಧನೆಗೊಳಿಸು, ಶುದ್ಧಗೊಳಿಸು. ಅಂತಹ ಶೋಧಕನಾದ ಭಗವಂತನೇ ನಿನಗೆ ನಮಸ್ಕಾರ. ಮಾಧವ ಮಾಧವ ಶೋಧಕ ಒಂದೇ. ಆಮೇಲೆ ಬಾಧಕ ಬೋಧಕ ಶುದ್ಧ ಸಮಾಧಿ. ಅವನು ಶೋಧನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವನು ಬಾಧಕ ಆಗಿಬಿಡ್ತಾನೆ. ಯಾವುದಕ್ಕೆ? ಆಮೇಲೆ ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ, ಬಹಳ ತೊಂದರೆ ಆಗಿಬಿಡುತ್ತೆ. ಅವನು ಬಂದು ಕೂತು ಬಿಟ್ಟ ಅಂದ್ರೆ ತದಲಂ ಬಹುಲೋಕ ವಿಚಿಂತನೆಯ. ಈ ಲೋಕವಾರ್ತೆ, ಜನರ ಒಡನಾಟ, ಲೌಕಿಕ ವ್ಯವಹಾರ ಎಲ್ಲ ಬೇಡ ಆಗಿಬಿಟ್ರೆ ಬಹಳ ಕಷ್ಟ ಅಲ್ವಾ? ಆಮೇಲೆ ಏನ್ ಮಾಡೋದು ಸ್ವಾಮಿ, ವ್ಯವಹಾರದಲ್ಲಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಮನಸ್ಸು ಹೋಗುವುದಿಲ್ಲ ಆ ಕಡೆ. ಯಾವುದು ಬೇಡ ಅಂತ ಆಗ್ಲಿಕ್ಕೆ ಬಿಟ್ರೆ, ಭಗವನ್ಮಯತೆ ಬಂದುಬಿಟ್ರೆ ಯಾವ ಲೌಕಿಕ ವ್ಯವಹಾರವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂತಹ ಸಮಸ್ಯೆ ಇದೆ. ಆದ್ರಿಂದ ಲೌಕಿಕ ವ್ಯವಹಾರಗಳು ಮತ್ತೆ ಭಗವಂತನಿಗೆ ಬೆನ್ನ ಹಾಕಿ ಹೋಗುವುದಕ್ಕೆ ಬಾಧಕ ಆಗಿಬಿಡ್ತೀಯ. ಆಮೇಲೆ ಇದೆಲ್ಲ
ಬೇಡ ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ಜೀವನಕ್ಕೆ ಬಾಧಕವಾಗಿ ಕಾಣುತ್ತೆ. ಹೀಗೆ ಎಲ್ಲವನ್ನೂ ಬಾಧಕವಾಗಿ ಮಾಡುವವನು ಅಂದರೆ ಭಗವಂತನಿಗೆ ವಿರುದ್ಧವಾಗಿರತಕ್ಕಂಥ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಸಂಸಾರ ಬಂಧನಕ್ಕೆ ಬಾಧಕ ಆಗಿಬಿಡ್ತಾನೆ. ಯಾಕೆಂದ್ರೆ ಬೋಧಕ, ನೀನು ಸತ್ಯದ ಬೋಧಕನಾಗಿ ಒಂದು ಕೂತ್ಬಿಟ್ಟು ಸತ್ಯದ ಅರಿವು ಕೊಟ್ಟುಬಿಟ್ಟು, ಆದ್ರಿಂದ ಈ ಸಂಸಾರ ಬಂಧನಕ್ಕೆ ಬಾಧಕನಾಗಿಬಿಡ್ತೀನಿ. ಬಾಧಕ ಬೋಧಕ, ಸಂಸಾರ ಬಂಧಕ್ಕೆ ಬಾಧಕನಾಗಿ, ಮೋಕ್ಷ ಸಾಧನವಾದ ಜ್ಞಾನದ ಬೋಧಕನಾಗಿ ನನ್ನೊಳಗೆ ಕೂತು ಬಿಟ್ಟಿದ್ಯಾ ಅಂತಾರೆ ಆಚಾರ. ಅಷ್ಟೇ ಅಲ್ಲ, ದುಷ್ಟರಿಗೆ ಬಾಧಕನಾಗಿ ಸಜ್ಜನರಿಗೆ ಬೋಧಕನಾಗಿ ನಿಂತಿದ್ಯಾ. ದುರ್ಜನರಿಗೆ ಬಾಧಕ, ಸಜ್ಜನರಿಗೆ ಬೋಧಕ. ಅದನ್ನು ಹೇಳ್ತಾರೆ ಬಾಧಕ ಬೋಧಕ. ದುರ್ಜನರಿಗೆ ತೊಂದರೆ ಕೊಡ್ಲಿಕ್ಕೆ ನಿನ್ನ ದುರ್ಜನರ ನಾಶಕ್ಕೋಸ್ಕರವೇ ಬಂದವ, ಅದರಿಂದ ಸಜ್ಜನರಿಂದ ಜ್ಞಾನಾಭಿವೃದ್ಧಿ. ದುರ್ಜನರ ಸಂಹಾರಕ್ಕೋಸ್ಕರ ಅರ್ಜುನನ ಸಾರಥ್ಯ ಮಾಡಿದ. ದುರ್ಜನರ ಸಂಹಾರಕ್ಕೋಸ್ಕರ ಮಾತ್ರ ಅಲ್ಲ, ಅಲ್ಲಿ ಸೇರಿದ 11 ಅಕ್ಷಣಿಯ ಬಾಧಕನಾಗಿ ಅಷ್ಟೇ ಅಲ್ಲ, ರಥದಲ್ಲಿ ಕೂತೆ ಅವನು ಭಗವದ್ಗೀತೆಯ ಬೋಧಕನಾದದ್ದು. ಆದ್ದರಿಂದ ನೀನು ಬಾಧಕನಾದದ್ದು ಆ ರಥದಲ್ಲಿ ಕೂತೆ, ಬೋಧಕನಾದದ್ದು ಆ ರಥದಲ್ಲಿ ಕೂತೆ. ಯೋಗ್ಯರಿಗೆ ಬೋಧಕನಾದಿ, ಅಯೋಗ್ಯರಿಗೆ ಬಾಧಕನಾದಿ. ಬಾಧಕ ಬೋಧಕ ಇದು ಯಾವಾಗ ತಿಳಿಬೇಕು? ನೀನು ಬಾಧಕ ನೀನು ಬೋಧಕ ಅಂತ. ಅಂದ್ರೆ ಶುದ್ಧ ಸಮಾಧಿ, ಪರಿಶುದ್ಧವಾದ ಮನಸ್ಸಿನಲ್ಲಿ ಈ ರೀತಿಯ ಅರಿವನ್ನು ಸಮಾಧಿಯಿಂದ ಅಂದ್ರೆ ನಿರಂತರ ಚಿಂತನದ ಸಮಾಧೀಯತೆ, ಶುದ್ಧವಾದ ಮನಸ್ಸಿನಲ್ಲಿ ಸಮಾಧೀಯತೆ, ಚೆನ್ನಾಗಿ ಬಂದು ಕೂತ್ಕೊಳ್ಳುವನು. ಪರಿಶುದ್ಧವಾದ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಭಗವಂತನ ಈ ಗುಣ ವಿಶೇಷಗಳು ನಮಗೆ ಗೋಚರವಾಗ್ತವೆ. ಶುದ್ಧವಾದ ಮನಸ್ಸಿನಲ್ಲಿ ಶುದ್ಧರಾದ ಜೀವನಲ್ಲಿ ಸಮಾಧೀಯತೆ, ಸದಾ ಸನ್ನಿಹಿತನಾಗಿರುವವನು ಮತ್ತು ಗೋಚರವಾಗುವನು. ಶುದ್ಧರಾದ ಜೀವನಲ್ಲಿ ಸನ್ನಿಹಿತನಾದವ, ಶುದ್ಧವಾದ ಮನಸ್ಸಿಗೆ ಗೋಚರವಾಗುವವ ಶುದ್ಧ ಸಮಾಧಿಯಿಂದ. ಬಾಧಕ ಬೋಧಕ ಶುದ್ಧ ಸಮಾಧಿ. ಬಾಧಕ ಬೋಧಕ ಈ ಸಂಸಾರ ಅಥವಾ ಜೀವನದಲ್ಲಿ ಬರತಕ್ಕಂಥ ಜಂಜಡಗಳು, ದುಃಖ ಇತ್ಯಾದಿಗಳಿಗೆ ಬಾಧಕವಾದ ವಿಷಯವನ್ನು ಅಂದ್ರೆ ಭಗವಂತನ ವಿಷಯವನ್ನು ಬಾಧಕವಾಗಿರತಕ್ಕಂಥ ಜ್ಞಾನ ಬರುವಂಥ ಬೋಧವನ್ನು ವೇದದ ಮೂಲಕ ಕೊಡತಕ್ಕವ. ಈ ಸಂಸಾರದ ದುಃಖಕ್ಕೆ ಬಾಧಕವಾಗಿರತಕ್ಕಂಥದ್ದು ವೇದವಿದ್ಯೆ, ಅದನ್ನು ಬ್ರಹ್ಮಾದಿಗಳಿಗೆ ಬೋಧಕನಾದವನೇನು. ಮತ್ತೆ ನೀನೇ ಬಾಧ್ಯ ಬಾಧಕತಾಂಗತಃ, ಬಾಧ್ಯನೂ ಬಾಧಕನೂ ಆಗಿ ಬಾಧ್ಯರೊಳಗೂ ಬಾಧಕರೊಳಗೂ ತುಂಬುತ್ತಾನೆ ಅಂತ ಭಾಗವತದಲ್ಲಿ ಹೇಳಿದ್ದಾನೆ. ಅದನ್ನು ಹರಿಕಥಾಮೃತಾಲ್ ಜಗನ್ನಾಥದಾಸರು ಹೇಳಿದ್ದನ್ನು ಕಳೆದ ಬಾರಿ ನಾನು ವಿವರಿಸಿದ್ದೆ. ಬಾಧ್ಯನಾಗಿ ಬಾಧಕನಾಗಿ ಅಂದ್ರೆ ಬಾಧಕನೊಳಗೆ ಅಲ್ಲಿ 11 ಅಕ್ಷೋಣಿ ಇದ್ದು ತೊಂದರೆ ಕೊಟ್ಟರಲ್ಲ, ಅವ್ರು ತೊಂದರೆ ಕೊಟ್ಟದ್ದು ಯಾರಿಂದ? ಅವರೊಳಗೆ ನೀನೇ ಇದ್ದಲ್ಲವೇ ತೊಂದರೆ ಕೊಟ್ಟದ್ದು, ನೀನಲ್ಲದೆ ಇದ್ರೆ ಅವ್ರಿಗೆ ತೊಂದರೆ ಕೊಡೋದು ತಾಕತ್ತು ಅಲ್ಲಿ ಇತ್ತು. ಬಾಧಕರ ಒಳಗೆ ಇದ್ದು ಬಾಧಕನಾದವನು ನೀನೇ. ಅವರೊಳಗೆ ನಿಂತು ತೊಂದರೆ ಕೊಡುವ ಬುದ್ಧಿ ಕೊಟ್ಟು ಅವರಿಂದ ಆ ಬುದ್ಧಿಯಿಂದ ಮಾಡಿಸಿದೆ. ಈ ಕಡೆಯಿಂದ ನಿಂತು ಅವರಿಗೆ ಬಾಧಕನಾಗಿ, ಮೊದಲು ಅವರು ಬಾಧಕರಾಗುವಂತೆ ಮಾಡಿದೆ, ಈ ಕಡೆ ನಿಂತು ಅವರಿಗೆ ಬಾಧಕನಾಗಿ ಬೋಧಕನಾಗಿ ನಿಂತೆ. ಇದು ಎಲ್ಲ ನಿನ್ನದೇ ಬೇರೆ ಬೇರೆ ರೀತಿಯ ವ್ಯಕ್ತಿಗಳೊಳಗೆ ಅವರವರ ಯೋಗ್ಯತೆ ಅವರವನ್ನು ಪ್ರೇರಿಸುವಂತಹ ಲೀಲೆ ಅಲ್ಲವೇ? ಇದು ಶುದ್ಧವಾದಂತಹ ಸಮಾಧಿ ಸ್ಥಿತಿಯಲ್ಲಿ ನಿನ್ನ ಕುರಿತು ಚಿಂತನೆ ಮಾಡಿದಾಗ ಗೋಚರವಾಗುವಂತಹ ಅಂಶ. ಬಾಧಕ ಬೋಧಕ ಶುದ್ಧ ಸಮಾಧಿ. ಮಾಧವ ಶೋಧಕ ಒಂದೇ, ಬಾಧಕ ಬೋಧಕ. ಜ್ಞಾನ, ಶುದ್ಧವಾದ ಜ್ಞಾನ ಬರುವಂತೆ ಮಾಡಿ ನಮ್ಮನ್ನು ಶೋಧನೆ ಮಾಡಿದ. ಆಗ ಈ ಸಂಸಾರ ದುಃಖ ಅದಕ್ಕೆಲ್ಲ ಬಾಧಕವಾಗಿಬಿಟ್ಟ ಮತ್ತು ಮೋಕ್ಷ ಸಾಧನವಾದ ಜ್ಞಾನದ ಬೋಧಕ ಆಗಿಬಿಟ್ಟ. ಹೀಗೆ ಮಾಧವನ ವರ್ಣನೆ ಮಾಡಿ ಆಚಾರ್ಯರು ಅಲ್ಲಿಂದ ಗೋವಿಂದ 4ನೇ ರೂಪ, ಕೇಶವ ನಾರಾಯಣ ಮಾಧವ ಗೋವಿಂದ, 12 ಮೂರ್ತಿಗಳಲ್ಲಿ 4ನೇ ಮೂರ್ತಿ ಗೋವಿಂದ. ಗೋವಿಂದ ಪುರಂದರ ಒಂದೇ, ಸ್ಕಂದ ಸ್ವನಂದನ ವಂದಿತ ಪಾದ. ಇದರಲ್ಲಿ ನೀವು ಗಮನಿಸಿ ಆಚಾರ್ಯರು ಒಂದು ವಿಶಿಷ್ಟವಾದಂತಹ ಅಂದ್ರೆ ಶಬ್ದದಲ್ಲಿ ಒಂದು ವಿಶಿಷ್ಟವಾದ ಮೆಥಡನ್ನು ಬಳಸಿದ್ದಾರೆ. ಆ ನಾಮದಲ್ಲಿ ಯಾವ ಶಬ್ದ ಇದೆಯೋ, ಯಾವ ಅಕ್ಷರ, ಅದನ್ನು ಹೆಚ್ಚು ಬಾರಿ ಆವೃತ್ತಿ ಮಾಡತಕ್ಕಂಥದ್ದು. ಕೇಶವ ಅಂತ ಬಂದರೆ ಕೇಶವ ಶಾಸಕ ಒಂದೇ, ಪಾಶಧರಾರ್ಚಿತ ಶೂರ ಪರೇಶ. ಪ್ರತಿ ವಿಶೇಷದಲ್ಲಿ ಆ ಕೇಶವ ಅನ್ನೋದ್ರಿಂದ ಶಕಾರ ಬರುತ್ತೆ. ನಾರಾಯಣ ಅಂದ್ರೆ ನಾರಾಯಣ ತಾರಣ ಒಂದೇ, ಕಾರಣ ಪೂರ್ಣವರೇಣ್ಯ ರೇಪ ತಗೊಂಡ್ರು. ಮಾಧವ ಅನ್ನೋಲ್ಲಿ ಧಾ ಬಂತು, ಮಾಧವ ಶೋಧಕ ಒಂದೇ, ಬಾಧಕ ಬೋಧಕ ಶುದ್ಧ ಸಮಾಧಿ ಅಧಕಾರ ತಗೊಂಡ್ರು. ಗೋವಿಂದ ಅಂತ ಬಂದಾಗ ಗೋವಿಂದ ಪುರಂದರ ಒಂದೇ, ಸ್ಕಂದ ಸನಂದನ ವಂದಿತ ಪಾದ. ಅದಂತ ಅಂದ್ರೆ ಇದು
ಒಂದು ಗಾನದಲ್ಲಿ ಮತ್ತು ಶ್ಲೋಕದ ಶೈಲಿಗೆ ಬಹಳ ಅದ್ಭುತವಾದಂತಹ ಪರಿಣಾಮವನ್ನು ಮಾಡತಕ್ಕ ಸೌಂದರ್ಯವನ್ನು ಕೊಡುತ್ತೆ. ಇದಕ್ಕೆ ಶೈಲಿ ಅಂತಾರೆ ಸಂಸ್ಕೃತದಲ್ಲಿ. ಶಯ್ಯ ಅಂದ್ರೆ ಹಾಸಿಗೆ ಅಲ್ಲ, ಶಬ್ದದ ನಡೆಯ ಚೆಲುವು. ಅದು ಹಾಸಿಗೆಯಲ್ಲಿಟ್ಟು ತೂಗಿದ ಹಾಗೆ, ಮಗುವನ್ನ ತೊಟ್ಲಲ್ಲಿಟ್ಟು ತೂಗಿದ ಹಾಗೆ ಕುಣಿಯುತ್ತೆ ಆ ಶಬ್ದ. ಅದಕ್ಕೋಸ್ಕರ ಶಯ್ಯಾಗುಣ ಅಂತಾರೆ. ಅಂಥ ಒಂದು ಚೆಲುವನ್ನು ತುಂಬಿದ್ದಾರೆ. ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತವಾದ ಎಲ್ಲ ಮುಂದೆ ನೋಡಿ. ಒಂದು ವಿಷ್ಣು ಒಂದೇ, ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ ಕೃಷ್ಣ ಸದೃಷ್ಣವ ಭೀಷ್ಣ ಸದೃಷ್ಣು ಎಲ್ಲರೂ ಬಿಡೋದಿಲ್ಲ ಇದನ್ನು. ಆ ಶಬ್ದಗಳನ್ನು ಹಾಗೆಯೇ ಕುಣಿಸ್ತಾರೆ. ಶಬ್ದಗಳ ಮೂಲಕ, ಶಬ್ದಗಳನ್ನು ಕುಣಿಸುವ ಮೂಲಕ, ಶಬ್ದಗಳಷ್ಟೇ ಕುಣಿಯೋದು ನಮಗೆ. ಆ ಶಬ್ದಗಳಿಂದ ವಾಚ್ಯನಾದ ಭಗವಂತ ಕುಣಿತಾನೆ. ಅವನು ಆ ಶಬ್ದಗಳು ಹೇಗೆ ಕುಣಿತಾವೆ ಹಾಗೆ ಭಗವಂತ ಕುಣಿದು ಬರಬೇಕು ಆ ಶಬ್ದಗಳನ್ನು ಹೇಳುವಾಗ. ಅದು ಆ ಪದ್ಯದ ವೈಶಿಷ್ಟ್ಯ. ಗೋವಿಂದ ಗೋವಿಂದ ಪುರಂದರ ಒಂದೇ, ಗೋವಿಂದ ಗೋವಿಂದ ಇದು ಹಾಗೆ. ಇದು ಭಗವಂತನ ಮೂಲರೂಪದ ಹೆಸರು ಹೌದು. ವಿಶೇಷತಃ ಕೃಷ್ಣನ ಹೆಸರು. ಈ ಎಲ್ಲ ಹೆಸರುಗಳು ಕೃಷ್ಣನಿಗೆ ವಿಶೇಷವಾಗಿ. ಯಾಕೆಂದ್ರೆ ಗೋವುಗಳನ್ನು ಕಾದವನು, ಗೋವುಗಳನ್ನು ಕಾಯುತ್ತಾ ಗೋವಿಂದನಾದವ. ಗಾಹ ವಿಂದತಿ, ವಿಂದತಿ ಅಂದರೆ ಹೊಂದಿದವ, ಗೋವುಗಳನ್ನು ಪಡೆದವ, ಹೊಂದಿದವ. ಗೋವುಗಳನ್ನು ಹೊಂದುವುದಂದ್ರೆ ಗೋವುಗಳ ಜೊತೆಗಿದ್ದು ಗೋವುಗಳನ್ನು ರಕ್ಷಿಸಿದವ. ಗೋವುಗಳನ್ನು ರಕ್ಷಿಸಿದವನಾದ್ದರಿಂದ ಗೋವಿಂದ ನಾಮಕನಾದಿ ಕೃಷ್ಣಾವತಾರದಲ್ಲಿ. ಆದರೆ ನೀನು ಎಲ್ಲ ರೂಪದಲ್ಲೂ ಗೋವಿಂದನೇ, ಕೃಷ್ಣಾವತಾರದಲ್ಲಿ ಅಲ್ಲ. ಯಾಕೆಂದ್ರೆ ಗೋವಂದ್ರೆ ಮೂಲತಃ ವೇದವಾಣಿ. ಅವುಗಳು ಇವನನ್ನು ಹೋಗಿ ಒಂದು ಸೇರ್ತಾವೆ. ಎಲ್ಲ ವೇದಗಳಿಂದ ವೇದ್ಯ, ಸಮಸ್ತ ವೇದ ವೇದ್ಯ ಅಂತ ಒಂದು ಅರ್ಥ. ಮತ್ತು ವೇದದ ಅರ್ಥವನ್ನ ವಿಂದ ಅಂದ್ರೆ ಅದನ್ನ ಪಡೆದವನು, ತಿಳಿದವನು. ವೇದಗಳಿಂದ ವೇದ್ಯನಾದವ, ವೇದದ ನಿಜವಾದ ಪೂರ್ಣಾರ್ಥವನ್ನ ಪೂರ್ಣವಾಗಿ ತಿಳಿದವ ಏಕಮಾತ್ರ. ವೇದ ವಿದೇವ ಚ ಅಹಂ, ನಾನು ಮಾತ್ರ ವೇದಾರ್ಥವನ್ನು ಬಲ್ಲವನು ಅಂತ ಏನು ಹೇಳಿದ್ದಾನೆ. ವೇದ ವೇದ್ಯ ಮತ್ತು ವೇದಾರ್ಥವನ್ನು ತಿಳಿದವನು, ಪೂರ್ಣವಾಗಿ ತಿಳಿದವನು. ನಾನ್ಯೋ ಮದ್ವೇದ ಕಶ್ಚನ ಅಂತ ಭಾಗವತಲ್ಲಿ ಹೇಳ್ತಾನೆ ಕೃಷ್ಣ. ಇತ್ಯಸ್ಯಾಹ ಹೃದಯ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಅಂತ. ವೇದದ ಅರ್ಥ ನನ್ನ ಬಿಟ್ಟಿನ ಯಾರಿಗೂ ಗೊತ್ತುಂಟಯ್ಯ. ಅದರ ಪೂರ್ತಿ ಹೃದಯ ನನ್ನನ್ನು ಬಿಟ್ಟು ಯಾರಿಗೂ ಅರ್ಥ ಆಗಲ್ಲ. ಯಾಕೆಂದರೆ ವೇದ ಅಂದ್ರೆ ವೇದಮಾನಿನಿಯಾದ ಲಕ್ಷ್ಮಿ. ಲಕ್ಷ್ಮಿಯನ್ನ ಪೂರ್ಣವಾಗಿ ತಿಳಿಯೋದು ಭಗವಂತ ಮಾತ್ರ, ಅವಳನ್ನು ಪೂರ್ತಿ ತಿಳಿದ. ಅದರಿಂದ ಲಕ್ಷ್ಮೀ ಸ್ವರೂಪ ಅದು ವೇದ. ನಾನಲ್ಲವೇ ಯಾರಿಗೂ ಅದು ಪೂರ್ತಿ ರಹಸ್ಯ ಗೊತ್ತಿಲ್ಲ ವೇದದ್ದು. ನಾನ್ಯೋ ಮದ್ವೇದ ಕಶ್ಚನ. ಆದ್ದರಿಂದ ಎಲ್ಲ ವೇದಗಳ ಅರ್ಥವನ್ನು ಬಲ್ಲವನು, ಎಲ್ಲ ವೇದಗಳಿಂದ ವಾಚ್ಯನಾದವನು. ಮತ್ತು ಗೋ ಅಂದರೆ ಭೂಮಿ, ಭೂಮಿಗೆ ಇಳಿದು ಬಂದವನು, ಅವತಾರ ತಾಳಿದ ಬರುವವನು ಭಕ್ತರಿಗೋಸ್ಕರ. ಬಂದು ಕೃಷ್ಣ ರೂಪದಲ್ಲಿ ಗೋವುಗಳನ್ನು ಸಲಹಿದವನು. ಆದ್ದರಿಂದ ಮತ್ತು ಎಲ್ಲ ಗೋವು ಅಂದರೆ ಸ್ತುತಿ. ಯಾರು ಏನು ಯಾವ ಶಬ್ದದಿಂದ ಯಾವ ನಾಮದಿಂದ ಯಾರು ಸ್ತೋತ್ರ ಮಾಡಿದರೂ ಸ್ವೀಕರಿಸುವವನು ಅವನು ಗೋವಿಂದ. ಇನ್ನೂ ಅನೇಕ ಅರ್ಥಗಳಿವೆ. ಅದೆಲ್ಲ ಅರ್ಥ ಹೇಳ್ತಾ ಕೂತ್ಕೊಂಡ್ರೆ ನಮ್ಮ ಆಯುಸ್ಸು ಸಾಲ. ಅನ್ನವನ್ನು ಕೆಲವು ಅರ್ಥಗಳನ್ನು ಕೆಲವು ಶಬ್ದಕ್ಕೆ ಸದ್ಯ ನೋಡಿದರೆ ಸಾಕು. ಇಷ್ಟು ನೆನಪಿಟ್ರೆ ಧಾರಾಳ ಸಾಕು. ಗೋವಿಂದ ಗೋವಿಂದ ಪುರಂದರ ಒಂದು. ಪುರಂದರ ಅಂದರೆ ಇಂದ್ರನ ಹೆಸರು. ಅವರು ಹೇಳಿದ್ರಲ್ಲ, ಗೋವಿಂದ ಅಂದರೆ ಎಲ್ಲ ಸ್ತುತಿಗಳಿಂದಲೂ ಕೂಡ ಯಾವ ಶಬ್ದದಿಂದ ಸ್ತುತಿ ಮಾಡಿದರೂ ಅದನ್ನು ಸ್ವೀಕರಿಸುವವ ನೀನು ಅಂತ ಹೇಳಿದ್ರಲ್ಲ. ಅದಕ್ಕೆ ಆ ನಾಮಕ್ಕೆ ಸರಿಯಾಗಿ ಮುಂದೆ ಪುರಂದರ ಅಂತ ಹೇಳ್ತಾರೆ. ಯಾವ ಗೋವಿನಿಂದ, ಗೋವಂದ್ರೆ ಶಬ್ದ, ಯಾವ ಶಬ್ದದಿಂದ ಸ್ತುತಿಸಿದರೂ ಸ್ವೀಕರಿಸುವವ, ಅದಕ್ಕೆ ನಾನು ಪುರಂದರ ಅಂತ ಕರೀತೇನೆ ನಿನ್ನನ್ನ. ಆ ಶಬ್ದ ಇಂದ್ರ ಅಲ್ಲ, ನೀನೇ ಸ್ವೀಕರಿಸಬೇಕು. ಯಾಕೆಂದ್ರೆ ಆ ಶಬ್ದದಿಂದ ನೀನೇ ವಾಚ್ಯರಲ್ವಾ ಅಂತಾರೆ. ಆ ನಾಮಕ್ಕೆ ಸಂಬಂಧಪಟ್ಟು ಒಂದು ವಿಚಿತ್ರವಾದ ಹೆಸರನ್ನ ಪುರಂದರ ಅಂತ ಅನ್ನುವ ಶಬ್ದ ಸಾಮಾನ್ಯವಾಗಿ ಇಂದ್ರನಿಗೆ ಪ್ರಸಿದ್ಧ. ಶತ್ರು ದೈತ್ಯನ ಪುರವನ್ನು ಸೀಳಿದವನು ಪುರಂದರ. ಮತ್ತು ದೈತ್ಯರ ಪುರವನ್ನು ಸೀಳಿದವನು ಯಾವ ಇಂದ್ರ? ನೀನಲ್ಲದೆ ಇನ್ಯಾರು? ಇಂದ್ರನೇ ಮಾಡಿದ್ರು, ಇಂದ್ರನೊಳಗಿದ್ದು ನೀನೇ ಮಾಡಿದ್ದಲ್ವ ಅದನ್ನು. ಅದರಿಂದ ನೀನೇ ಪುರಂದರ. ಪುರಂದರ ತ್ರಿಪುರಾಸುರ ಸಂಹಾರ ಮಾಡುವಾಗ ಶಿವನು ತ್ರಿಪುರರ ಪುರವನ್ನು ಸಂಹಾರ ಮಾಡಿದ, ಅವನು ಪುರಂದರನಾದ. ಅವಾಗಲೂ ನೀನಿದ್ದಿ ಅಂತರ್ಯಾಮಿಯಾಗಿ. ಇಂದ್ರ ಶತ್ರುಪುರವನ್ನು ನಾಶ ಮಾಡಿದ, ಪುರಂದರ ಆದ. ಅವಾಗಲೂ ನೀನು ಇದ್ದಿ. ಆಮೇಲೆ ನೀನು ನಿಜವಾಗಿ ಪುರಂದರ, ಇವು ಯಾರು ಅಲ್ಲ. ಅದು ನಿಜವಾಗಿ ಕೊನೆಯ ತನಕ ನಮ್ಮನ್ನು ಬಿಡದ ಒಂದು ಪುರ ಉಂಟಲ್ಲ,
ಈ ಪುರ ಎಲ್ಲ ಇದ್ರೆ ಉಂಟು, ಹೋದ್ರೆ ಹೋಯ್ತು. 4 ದಿವಸದ ಪುರಗಳು ಎಂದೆಂದೂ ಬಿಡದ ಒಂದು ಪುರ ಉಂಟಲ್ಲ, ಆ ಪುರದಿಂದ ನಾವು ಹೊರಗೆ ಬರಬೇಕಲ್ಲ. ಯಾವುದು? ಶರೀರಂ ಪುರಂ ನವದ್ವಾರೇ ಪುರೇ ದೇವಿ. ಈ 9 ಬಾಗಿಲುಗಳ ಪುರ, ಆ ಪುರದೊಳಗೆ ಹಾಕಿದವನೇನಲ್ವ, ಅದನ್ನು ಧಾರಣೆ ಮಾಡಿ ಹೊರಗೆ ಬರಬೇಕು. ಮತ್ತೆ ದೇಹ ಅದು ಪುರವನ್ನು ಧಾರಣೆ ಮಾಡುವವ. ಅಂದ್ರೆ ಈ ಪುರ ಹೋದ್ರೆ ಮತ್ತೊಂದು ಪುರ ಬರುತ್ತೆ, ಪೂರ್ತಿ ಹೋಗುವುದೇ ಇಲ್ಲ ಅದು. ಇದು ಹೋದರೆ ಅದರ ಮತ್ತೊಂದು ಒಳಗಿನಿಂದ ಸೂಕ್ಷ್ಮ ಶರೀರ ಇದೆ, ಅದು ಹೋದರೆ ಅದರೊಳಗೆ ಒಂದು ಲಿಂಗ ಶರೀರ ಇದೆ. ಆ ನನ್ನು ಬೇರ್ಪಡಿಸುವವನೇ, ಶರೀರದ ಸಂಪರ್ಕ ಇಲ್ಲದಂತೆ ಮಾಡಿ ಸ್ವರೂಪ ಶರೀರದಿಂದ ಮೋಕ್ಷದ ಆನಂದವನ್ನು ಕೊಡತಕ್ಕವನೇ. ಇದು ಯಾರಾಗಬೇಕು? ಈ ಪುರಂದರ, ನೀನಲ್ಲದೆ. ಆದ್ರಿಂದ ನೀನೇ ಪುರಂದರ. ಗೋವಿಂದ ಗೋವಿಂದ ಪುರಂದರ ಒಂದೇ. ಇನ್ನೂ ಕೆಲವು ದೇವತೆಗಳ ನಾಮನ ಹೇಳ್ತಾರೆ ಅವರು. ಸ್ಕಂದ ಸನಂದನ ವಂದಿತ ಪಾದ. ಇದು ಸ್ಕಂದ ಸನಂದನ ವಂದಿತ ಪಾದ ಅಂತ ಒಂದೇ ಶಬ್ದ, ಅಥವಾ ಸ್ಕಂದ ಸನಂದನ ವಂದಿತ ಪಾದ ಅಂತ 2 ಶಬ್ದ, ಅಥವಾ ಸ್ಕಂದ ಸನಂದನ ವಂದಿತ ಪಾದ ಅಂತ 4 ಶಬ್ದ. ಹೇಗೆ ಮಾಡಿದರೂ ಇದು ಅರ್ಥವನ್ನು ಕೊಡತಕ್ಕಂಥ ವಿಚಿತ್ರವಾದ ಶಬ್ದ. ಸ್ಕಂದ ಸನಂದನ ಅಂದರೆ ಸ್ಕಂದನಿಂದ ಮಗನನ್ನು ಉಳ್ಳವನು. ನಂದನ ಅಂದ್ರೆ ಮಗ. ಸ್ಕಂದನಿಂದಾಗಿ ಮಗನುಳ್ಳವನು ಅಂದ್ರೆ ಸ್ಕಂದ ಸನಂದನ ಅಂದ್ರೆ ರುದ್ರ. ಸ್ಕಂದ ಮಗನಾಗಿ ಉಳ್ಳವನು ಅಂತ. ಸ್ಕಂದನಿಂದ ಸನಂದನನಾದವನು, ಸಪುತ್ರನಾದವನು. ಸ್ಕಂದನಿಂದ ಸಪುತ್ರನಾದವನು ಯಾರು? ಸ್ಕಂದನನ್ನು ಪುತ್ರನನ್ನಾಗಿ ಪಡೆದವ. ಸ್ಕಂದ ಸನಂದನ ಅಂದರೆ ಶಿವ. ಶಿವನಿಂದ ವಂದಿತ ಪಾದ. ಆಮೇಲೆ ಬರೀ ಶಿವನಿಂದ ಅಷ್ಟೇ ಅಲ್ಲ, ಸ್ಕಂದ ಸನಂದನ ವಂದಿತ ಪಾದ. ಸ್ಕಂದನಿಂದ, ಶಿವಪುತ್ರನಾದ ಸ್ಕಂದನಿಂದಲೂ, ಮತ್ತು ಸ್ಕಂದನ ಜೊತೆಗೆ ಇನ್ನೊಬ್ಬ ಇದ್ದಾನೆ. ಯಾರು? ಸನಂದನ ಅಂತ. ಅಂದ್ರೆ ಸ್ಕಂದನೇ ಸನಕಾದಿ ಮುನಿಗಳಲ್ಲಿ ಸನತ್ ಕುಮಾರನಾಗಿ ಹುಟ್ಟಿದ. ಅವನು ಹುಟ್ಟಿದಾಗ ಸನಕ, ಸನಂದನ, ಸನಾತನ ಅಂತ 3 ಜನ ಅವನು ಸಹಪಾಠಿಗಳಾದರು. ಆ ಸ್ಕಂದನ ಜೊತೆಗೆ ಇರುವ ಸ್ಕಂದನೇ ಸನತ್ ಕುಮಾರನಾದಾಗ ಅವನ ಜೊತೆಗೆ ಇದ್ದ ಸನಂದನ, ಸನಂದನಾದಿ ಮುನಿಗಳಿಂದಲೂ ಸ್ಕಂದಾದಿ ದೇವತೆಗಳಿಂದಲೂ ವಂದಿತ ಪಾದ. ಹಾಗಾದ್ರೆ ಸ್ಕಂದ ಸನಂದನ ಅಂತ ಒಂದೇ ಶಬ್ದ ಇಟ್ಕೊಂಡ್ರೆ ಸ್ಕಂದನಿಂದ ಮಗನನ್ನು ಉಳ್ಳವನು ಅಂದ್ರೆ ಶಿವ, ಅವನಿಂದ ವಂದಿತ ಪಾದ. ಸ್ಕಂದನಿಂದಲೂ ಸನಂದನಾದಿ ಮುನಿಗಳಿಂದಲೂ ವಂದಿತ ಪಾದ. ಸ್ಕಂದ ಸನಂದನ ವಂದಿತ ಪಾದ. ಆಮೇಲೆ ನೀನು ಕೂಡ ಸ್ಕಂದ ಸನಂದನ ಅಂತ. ಸ್ಕಂದನಿಂದಾಗಿ ಮಗ ಉಳ್ಳವ. ಯಾಕೆಂದ್ರೆ ವಿಷ್ಣುವಿನ ಮೂಲ ರೂಪಕ್ಕೂ ಸರಿ, ಇದು ಕೃಷ್ಣನಿಗೂ ಅನ್ವಯವಾಗುವಂತಹದ್ದು. ಸ್ಕಂದನನ್ನೇ ಮಗನಾಗಿ ಪಡೆದವ ಅಂತ. ಸ್ಕಂದ ಸನಂದನ ಅಂದರೆ ಸ್ಕಂದನನ್ನೇ ಮಗನಾಗಿ ಪಡೆದವ. ನೀನೂ ಹೌದು, ಶಿವ ಮಾತ್ರ ಅಲ್ಲ. ಯಾಕೆಂದ್ರೆ ಸ್ಕಂದನೇ ಪ್ರದ್ಯುಮ್ನ. ಸ್ಕಂದನೇ, ಇನ್ನೊಂದು ದೇವತೆ ಇಲ್ಲ. ಪ್ರದ್ಯುಮ್ನ ಮತ್ತು ಸ್ಕಂದ ಒಂದೇ. ಸ್ಕಂದನೇ ಪ್ರದ್ಯುಮ್ನ ರೂಪದಲ್ಲಿ ನಿನ್ನ ಮಗನಾದ. ಆದ್ರಿಂದ ಸ್ಕಂದ ಸನಂದನ ಅಂದ್ರೆ ಸ್ಕಂದನನ್ನೇ ಮಗನಾಗಿ ಪಡೆದ ಪ್ರದ್ಯುಮ್ನನಿಗೆ ತನ. ಆ ಸ್ಕಂದನೇ ಇಲ್ಲಿ ಏನಾದ? ಕೃಷ್ಣಾವತಾರದಲ್ಲಿ ಸಾಂಬನಾಗಿ ಹುಟ್ಟಿದ. ಆದ್ರಿಂದ ಸ್ಕಂದನೇ ಸಾಂಬನಾದ ಮಗನಾಗಿ ಹುಟ್ಟಿ ಕೃಷ್ಣಾವತಾರದಲ್ಲಿ ಜಾಂಬವತಿಯ ಮಗ ಸ್ಕಂದ, ಜಾಂಬವತಿ ಮಗ ಸಾಂಬ. ಸ್ಕಂದನೇ ಸಾಂಬನಾಗಿ ಹುಟ್ಟಿದ ಇಲ್ಲಿ. ಅದರಿಂದ ಸ್ಕಂದನನ್ನು ಮಗನಾಗಿ ಪಡೆದ ಕೃಷ್ಣನೇ. ಸ್ಕಂದನೇ ಮನ್ಮಥ ರೂಪದಿಂದ ನಿನ್ನ ಮಗನಾಗಿ ಹುಟ್ಟಿದಾಗ ಸ್ಕಂದನನ್ನೇ ಮನ್ಮಥ ನಾಮಕ ಮಗನಾಗಿ ಪಡೆದ ಕೃಷ್ಣನೇ. ಸ್ಕಂದನನ್ನು ಮಗನಾಗಿ ಪಡೆದ ಶಿವನಿಂದ ವಂದಿತ ಪಾದನಾದ ಕೃಷ್ಣನೇ. ಸ್ಕಂದನಿಂದ ಸನಕ ಸನಂದನಾದಿಗಳಿಂದ ವಂದಿತ ಪಾದನಾದ ಕೃಷ್ಣನೇ. ಮತ್ತು ಸ್ಕಂದನೇ ಮಗನಾಗಿ ಉಳ್ಳವ ಇನ್ನೊಬ್ಬ ಇದ್ದಾನೆ. ಯಾರು? ಸ್ಕಂದನೇ ಪ್ರದ್ಯುಮ್ನಾದಾಗ ಸ್ಕಂದನೇ ಮಗನಾದ ವಿಷ್ಣುವಿಗೆ. ಆ ಸ್ಕಂದನೇ ಸನತ್ ಕುಮಾರ ಆದ ಅಂತ ಹೇಳಿದ್ನಲ್ಲ. ಸನತ್ ಕುಮಾರ ಆದಾಗ ಸ್ಕಂದ ಯಾರ ಮಗ? ಚತುರ್ಮುಖನ ಮಗ. ಅದರಿಂದ ಸ್ಕಂದ ಸನಂದನ ಅಂದ್ರೆ ಸ್ಕಂದನೇ ಸನತ್ ಕುಮಾರನಾದಾಗ ಅವನನ್ನು ಮಗನಾಗಿ ಪಡೆದ ಸ್ಕಂದ ಸನಂದನ ಅಂದ್ರೆ ಸ್ಕಂದನ ಅಪ್ಪ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಿಂದಲೂ ವಂದಿತ ಪಾದ. ಹೀಗೆ ಬ್ರಹ್ಮನಿಂದ ವಂದಿತ, ಶಿವನಿಂದ ವಂದಿತ, ಸ್ಕಂದನಿಂದ ವಂದಿತ, ಮನ್ಮಥನಿಂದ ವಂದಿತ, ಪ್ರದ್ಯುಮ್ನನಿಂದ ವಂದಿತ, ಸಾಂಬನಿಂದ ವಂದಿತ, ಸ್ಕಂದ ಆದಿ ದೇವತೆಗಳಿಂದ ಸನಂದನಾದಿ ಮುನಿಗಳಿಂದ ವಂದಿತ. ಅಂಥ ಸ್ಕಂದ ಸನಂದನ ವಂದಿತ ಪಾದನಾದಂಥ ಗೋವಿಂದನೇ ನಿನಗೆ ವಂದನೆ ಅಂತ ಭಗವಂತನ 4ನೆಯ ರೂಪ
ನಾಲ್ಕನೆಯ ಮೂರ್ತಿ ಕೇಶವ, ನಾರಾಯಣ, ಮಾಧವ, ಗೋವಿಂದ. ಈ 4 ಮೂರ್ತಿಗಳನ್ನು ನಾವು ಇವತ್ತು ನೋಡಿದೆವು. ಇನ್ನು 8 ಮೂರ್ತಿಗಳಿದ್ದಾರೆ: ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತ. ಈ 8 ರೂಪಗಳು, ಆ ಒಂದೊಂದು ರೂಪಗಳ ನಾಮನಿರ್ವಚನ, ಆ ನಾಮನಿರ್ವಚನಕ್ಕೆ ಅನುಗುಣವಾಗಿ ಆಚಾರ್ಯರು ಕೊಟ್ಟಂತಹ ವಿಶೇಷಣಗಳು, ಇದು ತುಂಬ ಶಾಸ್ತ್ರದ ಆಳಕ್ಕೆ ನಮ್ಮನ್ನು ಕೊಂಡೊಯ್ಯತಕ್ಕಂಥ ಸ್ತೋತ್ರ. ಇದು ತುಂಬ ಶಾಸ್ತ್ರದ ಮರ್ಮವನ್ನು ತಿಳಿದವರಿಗೆ ಬಹಳ ರೋಚಕವಾದಂಥ ಸ್ತೋತ್ರ. ಆ ಮುಂದಿನ ನಾಮಗಳ ನಿರ್ವಚನ ಏನು? ವಿಷ್ಣು ಅನ್ನುವ ಶಬ್ದಕ್ಕೆ ಬಹಳ ಅಪೂರ್ವವಾದಂಥ ನಿರ್ವಚನಗಳಿವೆ. ವೇದದಲ್ಲಿ ಅದಕ್ಕೆ ಅಪೂರ್ವವಾದ ಅರ್ಥ ಇದೆ. ಲೌಕಿಕವಾದಂಥ ನಿರ್ವಚನವೂ ಅದಕ್ಕೆ ಅನೇಕ ಇದೆ. ಅಲ್ಲಿಂದ ಮುಂದೆ ಮಧುಸೂದನ, ಈ ನಾಮಗಳ ನಿರ್ವಚನೆ, ಅದಕ್ಕೆ ಆಚಾರ್ಯರು ಕೊಟ್ಟಿರತಕ್ಕಂಥ ವಿಶೇಷಣಗಳು, ಆ ವಿಶೇಷಣಗಳಲ್ಲಿ ಇರತಕ್ಕಂಥ ವಿಶೇಷ ಅರ್ಥ, ಇವೆಲ್ಲ ನಾವು ಇನ್ನು ನೋಡಬೇಕಾದ್ದು. ನಮಗೆ ಉಳಿದಿರೋದು ಇನ್ನು ಈ ಬಾರಿ ಒಂದೇ ದಿವಸ, ನಾಳೆ ಒಂದು ದಿವಸಕ್ಕೆ ಮುಕ್ತಾಯ. ಅಂದರೆ 12 ಸ್ತೋತ್ರ ಮುಗಿಯೋದು. ಈ ಆಚಾರ್ಯರು ಬರೆದ ಎಲ್ಲ ಸ್ತೋತ್ರಗಳು ಮುಗಿಯೋದಿಲ್ಲ, ಈ ಸ್ತೋತ್ರ ಅಂತೂ ಮುಗಿಯುತ್ತೆ ನಾಳೆಗೆ. ಆಮೇಲೆ ಮತ್ತೆ 3 ಸ್ತೋತ್ರಗಳು ಉಳಿತಾವೆ. ಅವನ ಶ್ರೀಪತಿರ ಪ್ರತಿರಧಿಕೇಶಾದಿಭವಾದೇ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯ ಮೇತೆ ಅನ್ನುವಂಥ ಸ್ತೋತ್ರ. ಉದೀರ್ಣ ವಜರಂ ದಿವ್ಯಂ ಅಮೃತಸ್ಯನ್ಯಧೀಶಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅನ್ನುವ ಸ್ತೋತ್ರ. ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥಫಲ ಆನಂದವರದ ಅನ್ನುವ ಸ್ತೋತ್ರ. ಅದು ಅಲ್ಲದೆ ಮತ್ತೆ ಒಂದು ಸ್ತೋತ್ರ ಉಳಿತದೆ. ಯಾವುದು ಅಂದರೆ ಈಗ 12 ಸ್ತೋತ್ರದಲ್ಲಿ ಸೇರಿದ, ಆದರೆ 12 ಸ್ತೋತ್ರದಲ್ಲಿ ಮೂಲತಃ ಸೇರದ ಒಂದು ಸ್ತೋತ್ರ ಉಂಟು, ಸ್ವಜನೋದಧಿ ಸಮೃದ್ಧಿ. ಈಗ ಅದನ್ನು ಸುಜನೋದಧಿ ಅಂತಾರೆ. ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋನ ಸದಾವ್ಯಾದ್ ಇಂದಿರಾಪತಿ ಅನ್ನತಕ್ಕಂಥ ಸ್ತೋತ್ರ. ಅದು ತತ್ವಸಂಖ್ಯಾನದ ಸ್ತೋತ್ರ, ತತ್ವಸಂಖ್ಯಾನದ ಜೊತೆಗಿರುವಂಥದ್ದು. ಅದನ್ನ ತತ್ವಸಂಖ್ಯಾನ, ಪೂರ್ತಿ ತತ್ವಸಂಖ್ಯಾನ ಜೊತೆಗೆಯೇ ಹೇಳುವ ಉದ್ದೇಶ ನಂದು. ಅದನ್ನು ಬರೀ ಆ ಸ್ತೋತ್ರವನ್ನು ಪ್ರತ್ಯೇಕ ಹೇಳುವುದಿಲ್ಲ. ಆ ಇಡೀ ಗ್ರಂಥವನ್ನು ತತ್ವಸಂಖ್ಯಾನ, ಜಗತ್ತಿನಲ್ಲಿ ಅಂದರೆ ಪ್ರಮೇಯಗಳ ಅನುಸಂಧಾನ ಹೇಗಿರಬೇಕು ಅನ್ನೋದನ್ನು ಆಚಾರ್ಯ ಮೊದಲು ಹೇಳಿ ಕೊನೆಗೆ ಆ ಸ್ತೋತ್ರ ಹೇಳಿದ್ದಾರೆ. ಅದನ್ನು ತತ್ವಸಂಖ್ಯಾನದ ಜೊತೆಗೆಯೇ ಹೇಳಬೇಕು, ಪ್ರತ್ಯೇಕ ಹೇಳಬಾರದು. ಅದು ಆಗದೆ ಮತ್ತೊಂದು ಸ್ತೋತ್ರ ಇದೆ, ಆಚಾರ್ಯರು ಬಾಲ್ಯದಲ್ಲಿ ಬರೆದಂಥ ಕಂದುಕಸ್ತುತಿ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟಃ ಕಾಲಿಯ ನಾಗ ಕ್ಷೇಳ ನಿಹಂತ ಶರಶತ ಶಕಲಿತ ನಿವಹ. ಹೀಗೆ ಸತತಗ ಸಮಜವ ಖಗಪತಿ ನಿರತಃ ಅಂತ ಕೊನೆಯಾಗುತ್ತೆ. ಸಂತತಮಸ್ಮನ್ ಪಾತು ಮುರಾರಿಹಿ ಸತತಗ ಸಮಜವ ಖಗಪತಿ ನಿರತಃ. 8 ಸಾಲುಗಳದ್ದು. ಅದು ಆಚಾರ್ಯರು ಚೆಂಡಾಡುವಾಗ ಬಾಲ್ಯದಲ್ಲಿ ಬರೆದದ್ದು ಅಂತ ಐತಿಹ್ಯ. ಅದಕ್ಕೆ ಏನು, ಅದನ್ನು ಯಾರೂ ಪ್ರಾಚೀನರು ಋಷಿತೀರ್ಥರು ಅವರು ಯಾರೂ ಪುಸ್ತಕದಲ್ಲಿ ಬರೆದಿಟ್ಟಿಲ್ಲ. ಆದರೆ ಲೋಕದಲ್ಲಿ ಅದನ್ನು ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಕೆಲವರು ಬರೆದಿಟ್ಟಿದ್ದಾರೆ. ಅದಕ್ಕೆ ಕೆಲವರು ಶ್ರೀಕೃಷ್ಣ ಪದ್ಯ ಅಂತ ಹೆಸರು ಬರೆದಿದ್ದಾರೆ. ಯಾವ್ದು ಬರೆದು ಕೃಷ್ಣ ಪದ್ಯ, ಆಚಾರ್ಯ ಕೃಷ್ಣ ಪದ್ಯ ಅಲ್ಲದೆ ಇನ್ನೇನು ಬರೆಯುವುದೇ ಇಲ್ಲ. ಅದಕ್ಕೆ ಕಂದುಕಸ್ತುತಿ ಅಂತ ಹೆಸರು. ಯಾಕೆಂದರೆ ವಾದಿರಾಜರ ದಶಾವತಾರ ಸ್ತುತಿ ಉಂಟಲ್ವ, ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋತ್ಥೃತ ವಿಶಿಷ್ಟಂಬುಚಾರಿ ಜಲಧೇ, ಇದಕ್ಕೆ ದಶಾವತಾರ ಸ್ತುತಿ ಅಂತ ಹೆಸರು. ಅದು ಕೆಲವರು ಅಶ್ವಧಾಟಿ ಅಂತ ಹೇಳ್ತಾರೆ, ಅಂದರೆ ಕುದುರೆ ಹೋಗುವ ಗತಿಯನ್ನ ಅನುಕರಣೆ ಮಾಡತಕ್ಕಂಥ. ಹಾಗೆಯೇ ಇದು ಕೃಷ್ಣ ಪದ್ಯ ಆದರೆ ಇದಕ್ಕೆ ಹೆಸರು ಕಂದುಕಸ್ತುತಿ ಅಂತ. ಅಂದರೆ ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಚೆಂಡನ್ನ ಹೀಗೆ ಕುಣಿಸ್ತಾ ಅದನ್ನು ರಚನೆ ಮಾಡಿದ್ರು ಅನ್ನೋದಕ್ಕೋಸ್ಕರ ಅದನ್ನು ಕಂದುಕಸ್ತುತಿ ಅಂತ ಕರೀತಾರೆ. ಇರಬಹುದು ಆಚಾರ್ಯರು ಚೆಂಡಾಡುವಾಗ ಸ್ತೋತ್ರ ಮಾಡಿದ್ದು ಅವರಿಗೆ ಸದಾ, ನಾವು ಹೇಳ್ತಾರೆ ಸತತ ರತೇಹೆ ಅಂತ ಹೇಳ್ತಾರೆ, ಸದಾ ಸರ್ವದಾ ಭಗವಂತನ ಸ್ತೋತ್ರ ಮಾಡುವವ ನಾನು ಅಂತಾರೆ. ಚೆಂಡಾಡುವಾಗಲೂ ಮಾಡ್ತಾರೆ ಅವರು, ಅದೇನು ತಪ್ಪಲ್ಲ. ಆದರೆ ಆ ಸ್ತುತಿ ಆಚಾರ್ಯರ ಗ್ರಂಥಮಾಲಿಕೆಯಲ್ಲಿ ಮುಖ್ಯವಾದಂಥ ಗ್ರಂಥಗಳಲ್ಲಿ ಪರಿಗಣನೆ ಮಾಡುವ ಸಂಪ್ರದಾಯ ಇಲ್ಲ. ಅವರು ಬಾಲ್ಯದಲ್ಲಿ ಮಾಡಿದ್ದು ಅಂತನೋ ಏನೋ, ಅದು ಆಚಾರ್ಯರ ಗ್ರಂಥಗಳಲ್ಲಿ ಅದನ್ನು ಪರಿಗಣನೆ ಮಾಡುವ ರೂಢಿ ಇಲ್ಲ. ಆದರೂ ಆಚಾರ್ಯರದ್ದು ಅನ್ನೋದನ್ನು ಎಲ್ಲರೂ ಒಪ್ಪಿದ್ದು. ಆಚಾರ್ಯರು ಬಾಲ್ಯದ ರಚನೆ ಮಾಡಿದ್ದು ಅದನ್ನು ಹೇಳಬೇಕು. ಹೀಗೆ ಈ ಬಾರಿ ನಾನು ಹೇಳಿ ಆದಮೇಲೂ ಪ್ರಾಯ 4-5 ಸ್ತೋತ್ರಗಳು ಹೇಳೋದು ಬಾಕಿ ಉಳಿತಾವೆ. ಅದನ್ನು ಇನ್ನೊಮ್ಮೆ ಆಚಾರ್ಯರು ಕರ್ಕೊಂಡು ಬಂದಾಗ ಈ ಕಡೆಗೆ ಡಿಸೆಂಬರು ಅಂತ ಅವರು ಹೇಳ್ತಾರೆ. ಆಚಾರ್ಯರು ಓಕೆ ಅಂದರೆ ನಂದೇನು ಆಕ್ಷೇಪ ಇಲ್ಲ. ಆಚಾರ್ಯರು ಕರ್ಕೊಂಡು ಬರಬೇಕು, ನಮ್ಮನ್ನೆಲ್ಲ ಸೇರಿಸ್ಬೇಕಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆದಾಗ ಆ ಮುಂದಿನ 4-5 ಸ್ತೋತ್ರಗಳನ್ನ ಹೇಳೋಣ. ಈ ಬಾರಿ ಅಂತೂ ಈ ಸ್ತೋತ್ರ ಮುಕ್ತಾಯ ಆಗತ್ತೆ ಪ್ರಾಯ ನಾಳೆ ಬೆಳಿಗ್ಗೆ ಮತ್ತು ಸಂಜೆ 2 ದಿವಸದಲ್ಲಿ. ಇವತ್ತು
ಇಷ್ಟು ಸಾಕು. ಮತ್ತೆ ನಾಳೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.